ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ನೋಡಿ, ದುಡ್ಡಿನ ಸಮಸ್ಯೆ ಹೆಚ್ಚಿನವರಿಗೆ ದುಡ್ಡಿನ ಸಮಸ್ಯೆ ಕಾಡುತ್ತೆ ಅಲ್ವಾ. ಅದಕ್ಕೆ ಮನೆಯ ವಾಸ್ತುವಿನಲ್ಲಿ ಏನು ಕಾರಣ ಇರುತ್ತೆ ಅದನ್ನ ಸ್ವಲ್ಪ ಸ್ವಲ್ಪ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಸಾಧ್ಯ ಆದರೆ ಪರಿಹಾರ ಕೂಡ ಹೇಳಿಕೊಡ್ತೇನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಬರೀ ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಇರುವಂಥದ್ದು, ಟೆನ್ಷನ್ ತಗೊಳ್ಳಿಕ್ಕೆಲ್ಲ. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ತುಂಬಾ ಟೆನ್ಸ್ ಆಗುವಂತ ಅಗತ್ಯ ಖಂಡಿತ ಇಲ್ಲ. ಪರಿಹಾರ ಕೂಡ ಹೇಳಿಕೊಡ್ತೇನೆ. ಸಾಧ್ಯ ಆದ್ರೆ ಅದನ್ನು ಮಾಡ್ಕೊಳ್ಳಿ ಜೊತೆಗೆ. ಅದು ಬಹಳ ಬಹಳ ಫೇವರೇಬಲ್ ಆಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ, ಓಕೆನಾ. ಬಟ್ ನಿಮ್ಗೆ ಇದು ಗೊತ್ತಿರಬೇಕು, ಈ ರೀತಿ ಆದ್ರೆ ಇಂತಹ ಸಮಸ್ಯೆಗಳು ನಮ್ಮನ್ನ ಕಾಡ್ಲಿಕ್ಕೆ ಸಾಧ್ಯತೆ ಉಂಟು. ಏನಾದ್ರೂ ಮಾಡಿ ಇದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಿಮ್ಮಲ್ಲಿರ್ಬೇಕು. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಇದನ್ನ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ನೀವು ಇಷ್ಟಪಡುವವರ ಜೊತೆಗೆ ಇದನ್ನು ಹಂಚಿಕೊಳ್ಳಿ. ಅದರ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಜೊತೆಗೆ ವಿಡಿಯೋ ನೋಡಿ ಹಾಗೇನೆ ಬಿಡಬೇಡಿ. ದಯವಿಟ್ಟು ಹೇಳ್ತೀನಿ, ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಬಹಳ ಸದ್ಯದಲ್ಲಿನೇ 10,000 ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಕಳಕಳಿಯ ವಿನಂತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಇದನ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಮುಂದಿನ ದಿನಗಳಲ್ಲಿ ಬಹಳ ಟೆಕ್ನಿಕಲಿ ಬಹಳ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಕೊಡೋಕೆ ನಮ್ಗಿದು ಮಾದರಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಮುಖ್ಯವಾಗಿ ಮನೆಯಲ್ಲಿ ಏನಿರುತ್ತೆ, ಉತ್ತರದ ಭಾಗ ಏನಿರುತ್ತೋ ಮನೆಯಲ್ಲಿ, ಉತ್ತರದ ಭಾಗ ಅಂದ್ರೆ ನಮ್ಮ 4 ದಿಕ್ಕುಗಳಲ್ಲಿ ಉತ್ತರದ ಭಾಗ ಬಂದು ಕುಬೇರ್ನ ಜಾಗ ಅಂತ ಕರಿತೇವೆ, ಓಕೆನಾ. ಉತ್ತರದ ಭಾಗ ಕುಬೇರ್ನ ಜಾಗ. ಕೆಲವರು ನೈಋತ್ಯವನ್ನು ಕುಬೇರ್ನ ಜಾಗ ಅಂತಾರೆ. ನೈಋತ್ಯ ಕುಬೇರ್ನ ಜಾಗ ಅಲ್ಲ. ಕುಬೇರನನ್ನ ಇಡುವಂತ ಜಾಗ ನೈಋತ್ಯನೇ ಇರ್ಬೋದೇ ಹೊರತು ನೈಋತ್ಯ ಕುಬೇರ್ನ ಜಾಗ ಅಲ್ಲ. ಉತ್ತರದ ಭಾಗ ಎಕ್ಸಾಕ್ಟ್ ಆಗಿ ಕುಬೇರ್ನ ಜಾಗ, ಓಕೆನಾ. ಇಲ್ಲಿಯ ತತ್ವ ಏನಿದೆ, ಜಲತತ್ವ. ಓಕೆ, ಈ ಜಲತತ್ವ ಅಂದ್ರೆ ಏನು, ಅದು ಬಂದು ನೀರು ಅಲ್ವಾ. ನೀರು ಬಂದು ಏನು, ನಿಮ್ಮ ಹಣ. ಹಾಗಾದ್ರೆ ಈ ನೀರು ನಿಮ್ಮ ಮನೆಯಲ್ಲಿ ನೀವು ಎಲ್ಲೆಲ್ಲಿ ಉಪಯೋಗ ಮಾಡ್ತೀರಾ ಅಲ್ವಾ, ಈ 4 ದಿಕ್ಕುಗಳಲ್ಲಿ ಕೂಡ ಅಥವಾ 8 ದಿಕ್ಕುಗಳಲ್ಲಿ ಕೂಡ ಎಲ್ಲೆಲ್ಲಿ ಉಪಯೋಗ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟದ್ದು ದುಡ್ಡು ಬರುವುದು ಮತ್ತೆ ಖರ್ಚಾಗುವುದು ಬಹಳಷ್ಟು ಇದ್ದೇ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ. ಎಲ್ಲೆಲ್ಲಿ ನೀರನ್ನ ನೀವು ಫ್ಲೋ ಮಾಡ್ತಾ ಇದ್ದೀರಾ, ವೇಸ್ಟ್ ಮಾಡ್ತಾ ಇದ್ದೀರಾ, ಖರ್ಚು ಮಾಡ್ತಾ ಇದ್ದೀರಾ, ಅದೇ ರೀತಿ ಆ ಪಾರ್ಟಿಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ನಿಮ್ಮ ಹಣಕಾಸು ಅಲ್ಲಿಂದ ಕರಗಿ ಹೋಗ್ಲಿಕ್ಕೆ ಶುರುವಾಗಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ. ಇನ್ನು ಕೆಲವರದೆಲ್ಲ ಏನಾಗುತ್ತೆ, ಹಣಕಾಸು ಎಲ್ಲೋ ಸಿಕ್ಕಾಕೊಂಡಿರುತ್ತೆ, ಪ್ರಾಬ್ಲಮ್ ಆಗಿರ್ತದೆ, ಕೆಲವರಿಗೆ ಸ್ಯಾಲ್ರಿನೇ ಬರಲ್ಲ, ಇಂಥದ್ದೆಲ್ಲ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾರೆ ಅಲ್ವಾ. ಕೆಲವರಿಗೆ ಬ್ಯಾಂಕಿನ EMI ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ. ಇದೆಲ್ಲ ಯಾಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಹೇಳ್ತೇನೆ, ದಯವಿಟ್ಟು ವಿಡಿಯೋನ ಬಹಳ ಲೈಟ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ಬಹಳ ಇದನ್ನ ಟೆನ್ಷನ್ ಮಾಡ್ಕೊಳ್ಬೇಡಿ ಈ ವಿಡಿಯೋನ ನೋಡ್ಕೊಂಡು. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಪರಿಹಾರಗಳನ್ನು ಹೇಳಿಕೊಡ್ತೇನೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿ 8 ದಿಕ್ಕುಗಳನ್ನ ಬರೆದಿದ್ದೇನೆ ಅಲ್ವಾ. ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಆನಂತರ ಪಶ್ಚಿಮ ಮತ್ತೆ ವಾಯುವ್ಯ, ಓಕೆನಾ. 8 ದಿಕ್ಕುಗಳಿಗೆ ಇದರಲ್ಲಿ ಏನಾಗುತ್ತೆ, ಈಗ ಈ ಉತ್ತರ ದಿಕ್ಕು ಅಂತ ಏನಿದೆ, ಇದು ನಿಮ್ಮ ಕುಬೇರನ ಜಾಗ, ಓಕೆನಾ. ತತ್ವ ಬಂದು ಜಲತತ್ವ. ಈಗ ಈ ಜಲತತ್ವ ಹಲವಾರು ರೂಪದಲ್ಲಿ ಕೂಡ ಇರುತ್ತೆ ಅಲ್ವಾ. ಯಾವ ರೂಪದಲ್ಲಿ ಇರುತ್ತೆ, ಒಂದನೇದಾಗಿ ನೀರಿನ ರೂಪ ಹಾಗೇನೆ ಇರುತ್ತೆ. ಎರಡನೇದಾಗಿ ಬ್ಲೂ ಕಲರ್, ನೀಲಿ ಬಣ್ಣಕ್ಕೆ ಸಂಬಂಧಪಟ್ಟಂತೆ, ಓಕೆನಾ. ಇದು ಜಲತತ್ವ, ನೀಲಿ ಬಣ್ಣ. ಆನಂತರ ಮನೆಯಲ್ಲಿ ವೇವಿ ಶೇಪ್ನ ಯಾವುದೇ ಇದ್ರೂ ಕೂಡ ಈ ರೀತಿ ವೇವಿ ಶೇಪ್ ಇರುತ್ತಲ್ವಾ, ಈ ರೀತಿ ಅಲ್ವಾ. ವೇವಿ ಶೇಪ್ ಏನಿರುತ್ತೆ ಇದು ಜಲತತ್ವ, ಓಕೆನಾ. ಆನಂತರ ಕೆಲವೊಂದು ಬಾರಿ ಕಪ್ಪು ಬಣ್ಣ ಏನಿದೆ ಅದು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬಾರಿ ಕೆಲಸ ಮಾಡುತ್ತೆ. ಆನಂತರ ನಿಮ್ಮ ಮನೆಯಲ್ಲಿರುತ್ತ ಕನ್ನಡಿಗಳು ಏನಿದೆ, ಕನ್ನಡಿಗಳು ಯಾವುದೇ ನಿಲುವು ಕನ್ನಡಿಗಳು ಇರ್ತವೆ, ಇದು ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ, ಓಕೆನಾ. ಇದು ಕನ್ಫರ್ಮ್ ಮಾಡ್ಕೊಳ್ಳಿ. ಇಷ್ಟೆಲ್ಲವೂ ಕೂಡ ಜಲತತ್ವಕ್ಕೆ ಸಂಬಂಧಪಟ್ಟಂತೆನೇ ಕೆಲಸ ಮಾಡುತ್ತೆ. ಅದರಿಂದಾಗಿ ಈ ತತ್ವಗಳು ಎಲ್ಲೆಲ್ಲೆಲ್ಲ ಬರುತ್ತವೆ ಅಲ್ಲೆಲ್ಲ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದು ಹೇಗಿರುತ್ತೆ ಅದನ್ನ ಹೇಳ್ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ನಿಮ್ಮ ನೈಋತ್ಯ ಭಾಗ ಇದು ಬಂದು ನಿಮ್ಮ ಮನೆಯ ನೈಋತ್ಯ ಭಾಗ. ಈಗ ಡೋರ್ ಉತ್ತರದಲ್ಲಿ ಕೂಡ ಇರ್ಬೋದು, ಪೂರ್ವದಲ್ಲಿ ಕೂಡ ಇರ್ಬೋದು, ಓಕೆನಾ. ಬಟ್ ಇದು ನೈಋತ್ಯ ಭಾಗನೇ. ಈ ಪಾರ್ಟಲ್ಲಿ ನೈಋತ್ಯ ಭಾಗ. ಈ ನೈಋತ್ಯದ ಭಾಗದಲ್ಲಿ ನೀವೇನಾದ್ರೂ ಕನ್ನಡಿಯನ್ನ ಪ್ಲೇಸ್ ಮಾಡಿದ್ರೆ, ಓಕೆನಾ, ನೈಋತ್ಯ ಭಾಗ. ಈಗ ಏನಾಗುತ್ತೆ, ನೀವು ಕಬಾರ್ಡ್ ತಂದಿಟ್ಟಿರ್ತೀರಾ, ಕನ್ನಡಿ ಸಹಜವಾಗಿ ಇರುತ್ತೆ ಅಲ್ವಾ. ಆ ಕನ್ನಡಿ ಕೂಡ ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಬಲ್ಲದು ಅಂತ ಒಂದು ಇಂಡಿಕೇಶನ್ ಅದು ಕೊಟ್ಟೆ ಕೊಡ್ತದೆ, ಓಕೆನಾ. ನೋಡಿ, ಈ ಕನ್ನಡಿಯಲ್ಲಿ ಏನಿರುತ್ತೆ, ಕನ್ನಡಿ ಒಂದು ಜಲತತ್ವ. ಇನ್ನೊಂದು ಏನಾಗುತ್ತೆ, ಕನ್ನಡಿ ಏನ್ ಮಾಡುತ್ತೆ, ನಿಮ್ಮನ್ನ ಅದು ಪ್ರತಿಫಲಿಸ್ತದೆ. ಅದರಿಂದ ಏನಾಗುತ್ತೆ, ಅದು ಒಂದನ್ನು ಡಬಲ್ ಮಾಡುತ್ತೆ. ಅದರ ಅರ್ಥ ಅದು ರಾಹುವಿನ ತತ್ವ. ಆನಂತರ ಇನ್ನೇನಾಗುತ್ತೆ, ಕನ್ನಡಿ ಹಿಂದ್ಗಡೆ ಏನಂದ್ರೆ ಮರ್ಕ್ಯುರಿ ಅಂದ್ರೆ ಪಾದರಸವನ್ನ ಬಳಸಿರ್ತಾರೆ.
ಆ ಪಾದರಸ ಬಂದು ಬುಧನ ತತ್ವಕ್ಕೆ ಒಳಗಾಗಿರುತ್ತೆ. ಆ ಬುಧನ ತತ್ವ ಅದು ಕೂಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅದಕ್ಕೆ ಮನೆಯಲ್ಲಿ ಎಷ್ಟು ಕನ್ನಡಿ ಇರುತ್ತೆ ಅಷ್ಟು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಾಗಬಹುದು. ಅದಕ್ಕೋಸ್ಕರ ಮನೆಯಲ್ಲಿ ತುಂಬಾ ಕನ್ನಡಿಗಳಿದ್ರೆ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಅಂತ ಹೇಳ್ತೇನೆ. ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ಅಥವಾ ಕೆಲವೊಂದು ಬಾರಿ ಸರ್ ನಾನು ಕನ್ನಡಿ ಹಾಕಿದೆ ಆನಂತರ ನನಗೆ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು, ಏನು ತೊಂದರೆ ಇಲ್ಲ ಅಂದಾಗ ದಯವಿಟ್ಟು ಅದನ್ನ ರಿಮೂವ್ ಮಾಡುವಂತ ಅಗತ್ಯ ಇಲ್ಲ, ಅದನ್ನ ಹಾಗೇನೆ ಇಟ್ಟುಕೊಂಡಿರಿ ಅಂತ ಹೇಳ್ತೇನೆ. ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡು. ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ತತ್ವಗಳು ಕೂಡ ತೊಂದರೆ ಅಂತ ನಾನಂತೂ ಹೇಳಲ್ಲ. ಕೆಲವರಿಗೆ ಕೆಲವು ತತ್ವಗಳು ಬಹಳ ವಿಶೇಷ ರೀತಿಯಲ್ಲಿ ಅವರಿಗೆ ವರ್ಕ್ ಆಗ್ಬೋದು, ಒಳ್ಳೆ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಲ್ಲದು. ಇನ್ನು ಕೆಲವರಿಗೆ ಆಗುದಿಲ್ಲ ಅಂತ ಅವರು ಅದನ್ನ ತೆಗೆದು ಬಿಟ್ರೆ ತುಂಬಾ ಚೆನ್ನಾಗಿದೆ. ಈಗ ನೈಋತ್ಯದಲ್ಲಿ ಕನ್ನಡಿ ಇಟ್ಟಾಗಲ್ವಾ, ಇಲ್ಲಿ ನೋಡಿ ನೈಋತ್ಯ ದಿಕ್ಕಲ್ಲಿ ಕನ್ನಡಿ, ಆನಂತರ ಬಾತ್ರೂಮ್ ಬಂದಾಗ, ಆನಂತರ ಟಾಯ್ಲೆಟ್ ಬಂದಾಗ, ಆನಂತರ ಅಲ್ಲಿ ಬಾವಿ ಬಂದಾಗ, ಆನಂತರ ಅಲ್ಲಿ ಬಾವಿ ಅಂದ್ರೆ ಹೊರಗಿನ ಭಾಗದಲ್ಲಿ, ಇಲ್ಲಿ ನೈಋತ್ಯ ಭಾಗದಲ್ಲಿ ಇಲ್ಲಿ ಎಲ್ಲೋದು ಬಾವಿ ಬಂತು ಅಥವಾ ಬೋರ್ ಬಂತು, ಈ ಪಾರ್ಟ್ ಎರಡು ಪಾರ್ಟಲ್ಲಿ ಕೂಡ, ಅಥವಾ ನೈಋತ್ಯದ ಎಕ್ಸಾಕ್ಟ್ ನೈಋತ್ಯದಲ್ಲಿನೇ ಬಾವಿ ಬಂದಾಗ, ಬೋರ್ ಬಂದಾಗ, ಸೊ ಇದೇನ್ ಮಾಡಿದೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆಗಳನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆನಾ. ಇನ್ನೊಂದು ವಿಷಯ ಏನ್ ಗೊತ್ತಾ, ಇಲ್ಲಿ ಯಾವಾಗ ನೀವು ಕನ್ನಡಿಯನ್ನ ಪ್ಲೇಸ್ ಮಾಡ್ತೀರಿ, ಈಗ ನೈಋತ್ಯದಲ್ಲಿ ಏನಾಗುತ್ತೆ, ಈಗ ಈ ಪಾರ್ಟ್ ಅಲ್ಲಿ ನೀವು ಭಾರ ಹಾಕೊಳ್ತೀರಾ, ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಭಾರ ಹಾಕೊಳ್ತೀರಾ. ಓಕೆನಾ. ಅಥವಾ ಇಲ್ಲಿ ನಿಮ್ಮ ನಿಮ್ಮ ಕಾಟ್ ಇರ್ತದೆ, ಬೆಡ್ ಇರ್ತದೆ ಮಲಗುವಂಥದ್ದು. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ಕನ್ನಡಿಗಳನ್ನ ಇಲ್ಲಿ ಪ್ಲೇಸ್ ಮಾಡಿರ್ತೀರಾ, ಇಲ್ಲಿ ಪ್ಲೇಸ್ ಮಾಡಿರ್ತೀರಾ, ಅಥವಾ ಕೆಲವೊಮ್ಮೆ ಇಲ್ಲಿ ಪ್ಲೇಸ್ ಮಾಡಿರ್ತೀರಾ, ನೀವು ಎಲ್ಲಂದ್ರಲ್ಲಿ ಓಕೆ ಪ್ಲೇಸ್ ಮಾಡಿರ್ತೀರಾ. ಸೊ ಇದು ನಿಮಗೆ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದಕ್ಕೋಸ್ಕರ ಕನ್ನಡಿಗೊಂದು ಪರ್ದೆಯನ್ನ ಹಾಕಿ, ಪರ್ದೆ ಹಾಕುವಾಗ ಕೂಡ ಜಾಗೃತರಾಗಿರಿ. ಅದು ಬಹಳ ವಿಶೇಷ ರೀತಿಯಲ್ಲಿ ಪರ್ದೆ ಕ್ರೀಮ್ ಕಲರ್ ಪರ್ದೆ, ಪ್ಲೇನ್ ಪರ್ದೆ ಆಗಿರಬೇಕು. ಪ್ಲೇನ್ ಪರ್ದೆನಾಗಿ ತಕ್ಕ ಮಟ್ಟಿಗೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು, ಅಷ್ಟಂತೂ ಮಾಡ್ಕೊಳ್ಳಿ, ಪರವಾಗಿಲ್ಲ ಅಂತ ಹೇಳ್ತೇನೆ. ಆನಂತರ ನಿಮ್ಗೆ ಏನಾಗುತ್ತೆ, ಯಾವಾಗ ನೀವು ಬೆಡ್ರೂಮ್ ಅಲ್ಲಿ ಕನ್ನಡಿ ಬೇಕು ಆವಾಗ ಬೆಡ್ರೂಮ್ ನ ಉತ್ತರದ ಭಾಗ, ಇದು ಉತ್ತರ, ಬೆಡ್ರೂಮ್ ನ ಉತ್ತರದ ಭಾಗ, ಇಲ್ಲಿ ಕನ್ನಡಿಯನ್ನ ಹಾಕೊಳ್ಬಹುದು. ಮತ್ತೆ ಪೂರ್ವ ಭಾಗ, ಇಲ್ಲಿ ಕನ್ನಡಿಯನ್ನ ಹಾಕೊಳ್ಬಹುದು. ಕನ್ನಡಿಯನ್ನ ಹಾಕೊಂಡ್ರು ಕೂಡ ಬೆಡ್ರೂಮ್ ಅಲ್ಲಿ ಅದಕ್ಕೆ ಒಂದು ಪರ್ದೆಯನ್ನ ಕಂಪಲ್ಸರಿಯಾಗಿ ನೀವು ಹಾಕ್ಲೇಬೇಕಾದಂತ ಅನಿವಾರ್ಯತೆ ಉಂಟು. ಅದನ್ನ ಹಾಕೊಂಡು ಕನ್ನಡಿಯನ್ನು ಇಟ್ಕೊಳ್ಳೋದ್ರಿಂದ ಅಂತಹ ಸಮಸ್ಯೆಗಳು ನಿಮ್ಮನ್ನ ಅದು ಕಾಡುವುದಿಲ್ಲ, ಅಥವಾ ದುಡ್ಡಿನ ಸಮಸ್ಯೆ ಸಮೇತ ನಿಮ್ಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ದುಡ್ಡು ಏನಾಗುತ್ತೆ ಅಲ್ವಾ, ಅದೊಂದು ವಿಚಾರ. ದುಡ್ಡು ಏನಾಗುತ್ತೆ ಯಾವುದಕ್ಕೆ, ನಾನು ಹೇಳ್ತೀನಿ ನಿಮ್ಮ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೇನೆ ದುಡ್ಡು ಖರ್ಚಾಗುತ್ತೆ ಅಲ್ವಾ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು. ಕೆಲವರಿಗೆಲ್ಲ ಏನಾಗುತ್ತೆ, ಒಂದು ವೇಳೆ ಎಣಿಸ್ಕೊಳ್ಳಿ, ಇಲ್ಲಿ ಬಾತ್ರೂಮ್ ಬಂತು, ಇಲ್ಲಿ ಟಾಯ್ಲೆಟ್ ಬಂತು, ನೀರು ಅಂದ್ರೆ ಇಮೋಷನ್ಸ್ ಅಲ್ವಾ, ಅದು ದುಡ್ಡು ಕೂಡ ಇಮೋಷನ್ಸ್ ಕೂಡ. ಹಾಗಾದ್ರೆ ನಿಮ್ಮ ಇಮೋಷನ್ಸ್ ಎಲ್ಲಿ ಬಂತು, ಈ ನೈಋತ್ಯದ ಭಾಗ. ಈ ನೈಋತ್ಯದ ಭಾಗ ಬಂದು ಇದು ರಿಲೇಶನ್ಶಿಪ್ ನ ಜಾಗ. ಹಾಗಾದ್ರೆ ನಿಮ್ಮ ಇಮೋಷನ್ಸ್ ಎಲ್ಲಿ ಕೂತ್ ಬಿಡ್ತೀಗ, ನೈಋತ್ಯ ಭಾಗದಲ್ಲಿ, ಅಂದ್ರೆ ರಿಲೇಶನ್ಶಿಪ್ ನ ಜಾಗ. ಹಾಗಾದಲ್ಲಿ ಎಕ್ಸ್ಟ್ರಾ ಮೆರಿಟಲ್ ಬಂದು ಕೂಡ ನಿಮಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದರಿಂದಾಗಿ ಎಕ್ಸ್ಟ್ರಾ ಮೆರಿಟಲ್ಗೆ ಬೇಕಾಗಿ ಕೂಡ ನೀವು ಖರ್ಚು ವೆಚ್ಚಗಳನ್ನ ಮಾಡಬಲ್ಲಿರಿ ಅಂತ ಒಂದು ಇಂಡಿಕೇಶನ್ ಇದೆ. ನೋಡಿ, ಇಲ್ಲಿ ಕನ್ನಡಿ ಇದ್ದಾಗ ದಯವಿಟ್ಟು ಆ ಕನ್ನಡಿ ಇದ್ದಾಗ ಅದಕ್ಕೆ ಪರ್ದೆ ಹಾಕಿ ಕಂಟ್ರೋಲ್ ಮಾಡ್ಬೋದು. ಒಂದು ವೇಳೆ ಬಾತ್ರೂಮ್ ಇದೆ, ಟಾಯ್ಲೆಟ್ ಇದೆ ಅಂದಾಗ ಅದಕ್ಕೆ ಪರಿಹಾರಗಳು ತೀರಾ ಕಡಿಮೆ, ಪರಿಹಾರಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಇಲ್ಲಿ ಆಗುವಂತ ವಿಚಾರಗಳೇ ಇಲ್ಲ ಅಂತ ಹೇಳ್ತೇನೆ. ಆದ್ರೂ ನಿಮ್ಗೆ ಪರಿಹಾರಗಳನ್ನ ಹೇಳಿಕೊಡ್ತೇನೆ, ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಅಂತ. ಅದರಲ್ಲೂ ಕೂಡ ಏನಾಗುತ್ತೆ, ಇಲ್ಲಿ ಬಾವಿ ಉಂಟು ಅಂತ ಇಟ್ಕೊಳ್ಳಿ, ಇಲ್ಲಿ ಬಾವಿ ಇದೆ, ಇಷ್ಟು ಪಾರ್ಟ್ ಅಲ್ಲಿ ಬಾವಿ ಇದೆ ಅಥವಾ ಬೋರ್ ಇದೆ ಅಂದಾಗ ಕೂಡ ನಿಮ್ಗೆ ಒಂದು ಸಣ್ಣ ಪರಿಹಾರ ಹೇಳಿಕೊಡ್ತೇನೆ. ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದೊಂದು 100% ರಿಸಲ್ಟ್ ಕೊಡ್ತೇನೆ ನಾನಂತೂ ಹೇಳುವುದಿಲ್ಲ, ಬಟ್ ಒಂದು 40 to 50% ಓಕೆ ಅಂತ ಹೇಳ್ತೇನೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ, ಈಗ ಬಾವಿ ಬಂತು, ಬೋರ್ ಬಂತು, ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ನೋಡಿ. ನಾನೇನ್ ಹೇಳ್ತೇನೆ ಅಂದ್ರೆ, ಬಾವಿ ಬಂತು, ಬೋರ್ ಬಂತು ಅಂದಾಗ ನಿಮ್ಗೆ ವೈಟ್ ಕ್ರಿಸ್ಟಲ್ ಬರುತ್ತೆ. ನೀವು ಬೇಕಾದ್ರೆ ಸರ್ಚ್ ಮಾಡಿ ಗೂಗಲ್ ಅಲ್ಲಿ, ಓಕೆನಾ. ವೈಟ್ ಕ್ರಿಸ್ಟಲ್ ಬರುತ್ತೆ. ವೈಟ್ ಕ್ರಿಸ್ಟಲ್ ಎರಡು ರೀತಿಯಲ್ಲಿ ಬರುತ್ತೆ ನಿಮಗೆ. ಒಂದು ವೈಟ್ ಕಲರ್ ಅಲ್ಲಿ ವೈಟ್ ಕ್ರಿಸ್ಟಲ್ ಬರುತ್ತೆ, ಇನ್ನೊಂದು ಏನಂದ್ರೆ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ವೈಟ್ ಕ್ರಿಸ್ಟಲ್ ಬರುತ್ತೆ. ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ವೈಟ್ ಕ್ರಿಸ್ಟಲ್ ಬರೋದು ಅದು ನಡೆಯುತ್ತೆ ನಿಮಗೆ, ಅಥವಾ ವೈಟ್ ಕಲರ್ನದೇ ವೈಟ್ ಕ್ರಿಸ್ಟಲ್ ಬರುತ್ತೆ, ಅದು ನಡೆಯುತ್ತೆ ನಿಮಗೆ. ಅದನ್ನ ಒಂದಷ್ಟು ತಂದು, ಎಷ್ಟು ಕಿಲೋ ಬೇಕೋ ಅಷ್ಟು ನೆನ್ಪಿಟ್ಕೊಳ್ಳಿ, ಎಷ್ಟು ಕಿಲೋ ನಿಮ್ಗೆ ಹಾಕ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕಿಲೋ ತಂದುಕೊಳ್ಳಿ, ಅಲ್ಲಿ ನೀವು ಪರವಾಗಿಲ್ಲ. ಅದನ್ನ ಏನ್ ಮಾಡ್ಬೇಕು, ಈಗ ಇಲ್ಲಿ ಬಾವಿ ಮಾಡಿದೀರಾ, ಬಾವಿಯ ಸುತ್ತ ಏನ್ ಮಾಡ್ಬೇಕಾಗುತ್ತೆ, ಒಂದು ಅರ್ಧ ಅಡಿ ಇಲ್ಲಿ ಆಳ ಕೊರೆದು ನೀವು ಬಾವಿಯ ಸುತ್ತ ಆ ಕ್ರಿಸ್ಟಲ್ ಅನ್ನ ಪ್ಲೇಸ್ ಮಾಡ್ಬೇಕಾಗುತ್ತೆ. ಅದರ ಸುತ್ತ ಕ್ರಿಸ್ಟಲ್ ಅನ್ನು ಅವಾಗ ಏನಾಗುತ್ತೆ, ಈ ನೀರು ಮತ್ತೆ ಸ್ಪೇಸ್ ಒಟ್ಟಾಯ್ತು ಅಲ್ಲಿ. ಓಕೆನಾ, ನೀರು ಮತ್ತೆ ಸ್ಪೇಸ್ ಒಟ್ಟಾಯ್ತು. ಈ ಸ್ಪೇಸ್ ಏನ್ ಮಾಡಿ, ಸ್ಪೇಸ್ ಅಂದ್ರೆ ಆಕಾಶ ತತ್ವ. ನಿಮ್ಮ ವೈಟ್ ಕ್ರಿಸ್ಟಲ್ ಏನಿದೆ ಅದು ಬಂದು ಆಕಾಶ ತತ್ವ. ಈ ಆಕಾಶ ತತ್ವ ಏನ್ ಮಾಡುತ್ತೆ, ನೀರನ್ನ ಕಂಟ್ರೋಲ್ ಮಾಡುತ್ತೆ. ಅದರಿಂದಾಗಿ ನಿಮ್ಗೆ ನೈಋತ್ಯ ಭಾಗದಲ್ಲಿ ಬಾವಿ ಇದ್ದಾಗ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ. ದಯವಿಟ್ಟು ಇದನ್ನ ಮಾಡ್ಕೊಳ್ಬಹುದು. ಅಂತಹ ಸಮಸ್ಯೆ ಇಲ್ಲ. ಆದ್ರೂ ಕೂಡ ಎಕ್ಸ್ಪರ್ಟ್ಸ್ ಅನ್ನ ನೀವು ಮೀಟ್ ಮಾಡಿ ಅದನ್ನ ಮಾಡ್ಕೊಂಡಾಗ ಬಹಳ ರಿಸಲ್ಟ್ ಬರುತ್ತೆ ನಿಮ್ಗೆ. ನೀವಾಗೆ ಮಾಡ್ಕೊಂಡಾಗ ತೊಂದರೆಗಳಂತೂ ಖಂಡಿತ ಕ್ರಿಯೇಟ್ ಆಗಲ್ಲ, ಅದಂತೂ ಡೆಫಿನೆಟ್ ಆಗಿ ತೊಂದರೆಗಳಂತೂ ಕ್ರಿಯೇಟ್ ಆಗಲ್ಲ. ನಿಮ್ಗೆ ಗೊತ್ತಿದ್ರೆ ನೀವು ಅದನ್ನ ಮಾಡ್ಕೊಳ್ಳೋದು. ಈಗ ಬೋರ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ಇಲ್ಲಿ ಬೋರ್ ಮಾಡಿದ್ದೀರಾ. ಸೊ ಬೋರ್ ಮಾಡಿದಾಗ ಕೂಡ ಇದರ ಸುತ್ತ ಅಲ್ವಾ, ಇಲ್ಲಿ ಬೋರ್ ಮಾಡಿದ್ದೀರಾ, ಎಲ್ಲಾದ್ರೂ ಕೂಡ ನೈಋತ್ಯ ಭಾಗದ ಎಲ್ಲಾದ್ರೂ ಕೂಡ ಬೋರ್ ಮಾಡಿದ್ದೀರಾ, ನೈಋತ್ಯ ಭಾಗ ಇಷ್ಟು ಪಾರ್ಟ್ ಅಲ್ಲಿ ಕೂಡ ಎಲ್ಲಾದ್ರೂ ಬೋರ್ ಮಾಡಿದ್ದೀರಾ ಅಂದಾಗ ಅಲ್ಲಿ ಕೂಡ ವೈಟ್ ಕ್ರಿಸ್ಟಲ್ ಅನ್ನ ಅರ್ಧ ಅಡಿ ಆಳ ತೆಗೆದು ಅದರ ರೌಂಡ್ ಸರೌಂಡಿಂಗ್ ಅಲ್ಲಿ ನೀವು ಅದನ್ನ ಹಾಕಿ ಅದಕ್ಕೆ ಮಣ್ಣು ಮುಚ್ಚಿದಾಗ ಮೇ ಬಿ ಆ ಬೋರ್ ಇಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಸಮೇತ ನಿವಾರಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರುತ್ತೆ. ದಯವಿಟ್ಟು ಇದನ್ನ ಮಾಡಿ ನೋಡಿ. ಇದೆಲ್ಲ ಮಹಾವಸ್ತು ಟೆಕ್ನಿಕ್ ಅಂತ ಹೇಳ್ತೇನೆ ನೋಡಿ, ನೆನ್ಪಿಟ್ಕೊಳ್ಳಿ.
ವೇದಿಕ ವಾಸ್ತುವಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಅದಕ್ಕೆ ಹೇಳ್ತಾರೆ. ಅಂದ್ರೆ ಅದರಲ್ಲಿ ನಿಯಮಗಳಿವೆ, ಇಲ್ಲಿ ಬಾವಿ ಬರಬೇಕು, ಇಲ್ಲಿ ಬಾವಿ ಬರಬಾರ್ದು, ಬಾಗಿಲು ಇಲ್ಲಿ ಬರ್ಬೇಕು, ಇಲ್ಲಿ ಬರಬಾರ್ದು. ಅದು ಓಕೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ವೇದಿಕ ವಾಸ್ತುವಿನಲ್ಲಿ ರೆಮಿಡೀಸ್ ಇಲ್ಲ, ಇದು ಅರ್ಥ ಮಾಡ್ಕೋ. ಓಕೆನಾ? ವೇದಿಕ ವಾಸ್ತು ಯಾರು ಬೇಕಾದ್ರೂ ಅದನ್ನ ಕಲ್ತ್ಕೊಳ್ಳಿ, ನೀವು ಪರವಾಗಿಲ್ಲ, ಬಟ್ ಅದರಲ್ಲಿ ರೆಮಿಡೀಸ್ ಇಲ್ಲ. ರೆಮಿಡೀಸ್ ಬೇಕಾದ್ರೆ ಮಹಾವಾಸ್ತುವಿಗೇನೆ ಬರ್ಬೇಕು ನೀವು. ಮಹಾವಾಸ್ತುವಿನ ಅದಕ್ಕೆ ಸಂಬಂಧಪಟ್ಟಂತ ರೆಮಿಡೀಸ್ ಇರುತ್ತೆ. ಆವಾಗ ಅದನ್ನ ಮಾಡ್ಕೊಂಡಾಗ ಮೇ ಬಿ ನಿಮ್ಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಓಕೆನಾ? ಗೊತ್ತಾಯ್ತು. ಈಗ ನಿಮ್ಗೆ ಏನಾಗುತ್ತೆ, ಈಗ ನಿಮ್ಮ ನಿಮ್ಮ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು. ಸೊ ಇದಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ನಮ್ಮ ಹತ್ರ? ನಾನೇನ್ ಹೇಳ್ತೀನಿ ಅಂದ್ರೆ, ಸಾಧ್ಯ ಆದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಪೇಂಟ್ ಅನ್ನ ಒಳಗಡೆಯಿಂದ ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಯೆಲ್ಲೋ ಕಲರ್ ಸ್ಟಿಕ್ಕರ್ ಅನ್ನ ಬಾತ್ರೂಮ್ ನ ಒಳಗಡೆ ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಯೆಲ್ಲೋ ಕಲರ್ ಸ್ಟ್ರಿಪ್ ಬರುತ್ತೆ ನಿಮ್ಗೆ, ನೀವು ಬ್ರಾಸ್ ನ ಸ್ಟ್ರಿಪ್ ಬರುತ್ತೆ, ಅದನ್ನ ಟಾಯ್ಲೆಟ್ ನ ಸುತ್ತ, ಅಂದ್ರೆ ಟಾಯ್ಲೆಟ್ ಸೀಟ್ ನ ಸುತ್ತ ಯು ಶೇಪ್ ಅಲ್ಲಿ ಅದನ್ನ ಕಟ್ ಮಾಡಿ ಹಾಕಿಸಿ ಕೂಡ ನೀವು ಟಾಯ್ಲೆಟ್ ಅನ್ನ ಬ್ಲಾಕ್ ಮಾಡಬಹುದು. ಇದರ ಮುಖಾಂತರ ಕೂಡ ಏನಾಗುತ್ತೆ, ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂತ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ. ನೆನ್ಪಿಟ್ಕೊಳ್ಳಿ, ಇಲ್ಲೇನಾಗುತ್ತೆ, ನಾನೀಗ ನಿಮ್ಗೆ ಹೇಳಿದೆ, ನೈಋತ್ಯದ ಭಾಗದಲ್ಲಿ ಬಾವಿ ಬಂದಾಗ, ನೈಋತ್ಯದ ಭಾಗದಲ್ಲಿ ಬೋರ್ ಬಂದಾಗ ನೀವು ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ವೈಟ್ ಕ್ರಿಸ್ಟಲ್ ಅನ್ನ ಬಳಸಿ ಅಂತ ಹೇಳಿದ್ದೇನೆ. ಬಟ್ ಇದು ನೈಋತ್ಯ ಭಾಗಕ್ಕೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಬೇರೆ ಎಲ್ಲಿ ಕೂಡ ಅಪ್ಲಿಕೇಬಲ್ ಆಗಲ್ಲ. ಅದರಿಂದ ಇದನ್ನ ಬೇರೆ ದಿಕ್ಕುಗಳಲ್ಲಿ ಬಳಸುವ ಹಾಗಿಲ್ಲ. ಅನ್ಯಥಾನೇ ವಿಶೇಷ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಉಂಟಾಗುತ್ತೆ. ಸೊ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅನ್ಯಥಾ ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಸಮಸ್ಯೆಯನ್ನ ನೀವೇ ಎದುರಿಸಿಕೊಳ್ಳುವಂತ, ನೀವೇ ಎತ್ತಾಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಿಂದಾಗಿ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡುವಾಗ ಬಹಳ ಜಾಗೃತರಾಗಿ ಮಾಡಿ ಅಂತ ಹೇಳ್ತೇನೆ. ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಖಂಡಿತ ಅನುಭವಿಸ್ತೀರಾ. ಹಾಗಾದ್ರೆ ನೈಋತ್ಯದ ಭಾಗದಲ್ಲಿ ಕನ್ನಡಿ ಬಂದಾಗ, ಅಥವಾ ನೀರಿನ ಸೆಳೆ ಬಂದಾಗ, ನೀರು ಬಂದಾಗ ದುಡ್ಡು ಸ್ಟ್ರಕ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಯಾರು ಕೊಡ್ಬೇಕು ಅವ್ರು ಕೊಡೋದಿಲ್ಲ, ಎಷ್ಟು ಫ್ಲೋ ಆಗ್ಬೇಕು ಅದು ಫ್ಲೋ ಆಗ್ಲಿಕ್ಕೆ ಬಿಡಲ್ಲ. ಸೊ ಅಲ್ಲಿ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಪರಿಹಾರಗಳನ್ನ ಹೇಳಿದ್ದೇನೆ, ತಕ್ಕ ಮಟ್ಟಿಗೆ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೇನೆ. ಆದ್ರೂ ಕೂಡ ಎಕ್ಸ್ಪರ್ಟ್ಸ್ ಅನ್ನ ಭೇಟಿ ಮಾಡಿ, ಅದಕ್ಕೆ ಬೇಕಾದಂತ ಯಾರಾದ್ರೂ ಮಹಾವಾಸ್ತು ಎಕ್ಸ್ಪರ್ಟ್ಸ್ ಸಿಗ್ತಾರೆ, ಸೊ ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಬೇಕಾಗಿ ನೀವು ಕೆಲವು ಪರಿಹಾರಗಳನ್ನ ಪಡ್ಕೊಳ್ಬಹುದು. ಏನು ತೊಂದರೆ ಇಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಿಮ್ಮ ದಕ್ಷಿಣದ ಭಾಗದಲ್ಲಿ. ಓಕೆನಾ? ದಕ್ಷಿಣದ ಭಾಗದಲ್ಲಿ ಅಲ್ವಾ, ದಕ್ಷಿಣದ ಭಾಗ ಗೊತ್ತಾಯ್ತಾ ನಿಮ್ಗೆ? ದಕ್ಷಿಣದ ಭಾಗ ಇದು ಎಲ್ಲ ದಕ್ಷಿಣ ಮತ್ತೆ ಆಗ್ನೇಯದವರೆಗೂ ಕೂಡ. ಓಕೆನಾ? ದಕ್ಷಿಣ ಮತ್ತೆ ಆಗ್ನೇಯದವರೆಗೂ ಕೂಡ ಇಲ್ಲಿ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಇಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಅಥವಾ ಹಿಂದ್ಗಡೆಯಿಂದ ನಿಮ್ಗೆ ಟಾಯ್ಲೆಟ್ ಪಿಟ್ ಬಂತು, ಅಂದ್ರೆ ಟಾಯ್ಲೆಟ್ ನ ಗುಂಡಿ ಬಂತು, ಅಥವಾ ಅಲ್ಲಿ ಬಾವಿ ಬಂತು, ಅಥವಾ ಅಲ್ಲಿ ಬೋರ್ ಬಂತು ಅಂದಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ಕೂಡ ದುಡ್ಡಿನ ಸಮಸ್ಯೆ ಎದುರಾಗುತ್ತೆ. ಈ ದುಡ್ಡು ಯಾವುದಕ್ಕೆ ಹೋಗುತ್ತೆ ಗೊತ್ತಾ? ಈ ದುಡ್ಡು ಹೋಗುವಂತದ್ದು ನಿಮ್ಮ ಸಾಲಕ್ಕೆ. ನೀವು ಸಾಲ ತೀರಿಸಲಿಕ್ಕೆ ಈ ದುಡ್ಡನ್ನ ಯೂಸ್ ಮಾಡ್ತೀರಾ. ಇಲ್ಲಿ ನೀರು ಹರಿತಾ ಉಂಟು, ನೀರಿನ ಸೆಳೆ ಬಂದ್ಬಿಟ್ಟಿದೆ, ಕನ್ನಡಿಯನ್ನ ಹಾಕೊಂಡಿದ್ದೀರಾ, ಕನ್ನಡಿ ಬಂದ್ಬಿಟ್ಟಿದೆ, ಇಲ್ಲಿ ಎಲ್ಲಾದ್ರೂ ಇಲ್ಲಿ ಕನ್ನಡಿ ಬಂದ್ಬಿಟ್ಟಿದೆ ಯಾವುದೇ ಒಂದು ಪ್ಲೇಸ್ ಅಲ್ಲಿ ಕೂಡ, ಅಥವಾ ಟಾಯ್ಲೆಟ್ ಬಾತ್ರೂಮ್, ನಿಮ್ಗೆ ಗೊತ್ತಾಯ್ತು ಈಗ. ಸೊ ಅಂದ್ರೆ ನಿಮ್ಮ ಹಣಕಾಸು ಸಾಲ ಸೋಲ ಕಟ್ಲಿಕ್ಕೇನೆ ಹೋಗುತ್ತೆ, EMI ಕಟ್ಲಿಕ್ಕೆ ಹೋಗುತ್ತೆ. ಕೆಲವೊಂದು ಬಾರಿ ಬಹಳ ಸಂಕಷ್ಟದ ಪರಿಸ್ಥಿತಿ ಕೂಡ ಎದುರುವಾಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ. ಅಂದ್ರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಹಣಕಾಸು ಎಲ್ಲಿ ಖರ್ಚಾಗುತ್ತೆ? ನೀರನ್ನ ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಾ? ದಕ್ಷಿಣ ಮತ್ತೆ ಆಗ್ನೇಯದಲ್ಲಿ ಖರ್ಚು ಮಾಡ್ತಾ ಇದ್ದೀರಾ. ಅದರ ಅರ್ಥ ಏನು? EMI ಕಟ್ಲಿಕ್ಕೆ ಹಣ ಹೋಗುತ್ತೆ, ಬಡ್ಡಿ ಕಟ್ಲಿಕ್ಕೆ ಹಣ ಹೋಗುತ್ತೆ, ಅಥವಾ ನಿಮ್ಗೆ ಸಾಲ ಸೋಲ ಕಟ್ಲಿಕ್ಕೇನೆ ಹಣ ಹೋಗುತ್ತೆ ಅಂತಲೇ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿ ಅದಂತೂ ಆಗಿಯೇ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂದ್ಗಡೆಯಿಂದ ನಿಮ್ಗೆ ಈ ಟಾಯ್ಲೆಟ್ ನ ಪಿಟ್, ಅಂದ್ರೆ ಟಾಯ್ಲೆಟ್ ಗುಂಡಿ ಬರುವುದಾಗ್ಲಿ, ಬೋರ್ ಬರುವುದಾಗ್ಲಿ, ಬಾವಿ ಬರುವುದಾಗ್ಲಿ ಇರಲೇಬಾರದು ಅಂತ ಹೇಳ್ತೇನೆ. ಇದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು. ಇಲ್ಲಿ ಒಂದು ವೇಳೆ ಟಾಯ್ಲೆಟ್ ಪಿಟ್ ಇದ್ದಾಗ, ಬಾವಿ ಬೋರ್ ಬಂದಾಗ, ಅಥವಾ ಅಲ್ಲಿ ನಿಮ್ಗೆ ಬ್ಲೂ ಕಲರ್ ಬಂದಾಗ, ನೀಲಿ ಬಣ್ಣ ಕೂಡ ಬಂದಾಗ, ಕಪ್ಪು ಬಣ್ಣ ಕೂಡ ಬಂದಾಗ ಈ ಸಮಸ್ಯೆ ಹೆಚ್ಚಾಗಿ ಸ್ತ್ರೀಯರು ಅನುಭವಿಸ್ತಾರೆ. ಇಲ್ಲಿ ಸ್ತ್ರೀಯರಿಗೆ ತುಂಬಾನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈ ಪಾರ್ಟ್ ಅಲ್ಲಿ. ಇದೆಲ್ಲವೂ ಕೂಡ ಬಂದಾಗ ಹೇಗೆ ಇದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಪರಿಹಾರ ಹೇಳಿಕೊಡ್ತೇನೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಈ ಪರಿಹಾರಗಳನ್ನ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ. ಒಂದನೇದಾಗಿ ನೀಲಿ ಬಣ್ಣ ಇದೆ, ಕಪ್ಪು ಬಣ್ಣ ಇದೆ, ದಯವಿಟ್ಟು ಅದನ್ನು ರಿಮೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆನಂತರ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಹೆಚ್ಚಾಗಿ ಏನಾಗುತ್ತೆ, ದಕ್ಷಿಣದ ಭಾಗದಲ್ಲಿ ಒಂದು ಟಾಯ್ಲೆಟ್ ಮಾಡ್ಕೊಳ್ತೀರಾ ಅಥವಾ ಒಂದು ಬಾತ್ರೂಮ್ ಮಾಡ್ಕೊಳ್ತೀರಾ. ಅದು ಏನಿರ್ತದೆ ಅಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರ್ತದೆ, ಹೀಗೆ ಅಲ್ವಾ, ಆಯತಾಕಾರದಲ್ಲಿ ಇರುತ್ತೆ. ಓಕೆನಾ? ಟಾಯ್ಲೆಟ್ ಬಂದ್ರು ಆಯತಾಕಾರದಲ್ಲಿ ಇರುತ್ತೆ, ಅಥವಾ ಬಾತ್ರೂಮ್ ಬಂದ್ರು ಆಯತಾಕಾರದಲ್ಲಿ ಇರುತ್ತೆ. ಓಕೆನಾ? ಇದು ಆಯತಾಕಾರ. ಆಯತಾಕಾರ ಅಂದ್ರೆ ಹೇಗೆ, ಪಾಳತೆ ಹೇಗಿರ್ತದೆ? 5x2.5 ಅಲ್ವಾ, ಅಥವಾ 6x3 ಅಲ್ವಾ, ಅಂದ್ರೆ ಉದ್ದ ಗುಣಿಸುವಾಗಲ್ಲ. ಓಕೆನಾ? ಉದ್ದ 6, 3 ಆ ರೀತಿ, ಅಥವಾ 10, 5 ಆ ರೀತಿ ಒಂದು ಎಕ್ಸಾಂಪಲ್. ಓಕೆನಾ? ಸೊ ಇದು ಆಯತಾಕಾರದಲ್ಲಿ ಇರ್ತದೆ. ಸೊ ಇದು ನಿಮ್ಮ ಬಾತ್ರೂಮ್ ಆಯತಾಕಾರದಲ್ಲಿದೆ ಅಂದ್ರೆ ಸ್ನಾನ ಮಾಡುವಂತ ಸ್ನಾನಗೃಹ ಅಂದ್ರೆ ಬಾತ್ರೂಮ್ ಆಯತಾಕಾರದಲ್ಲಿದೆ, ಅಥವಾ ನಿಮ್ಮ ಟಾಯ್ಲೆಟ್ ಆಯತಾಕಾರದಲ್ಲಿದೆ ಅಂದಾಗ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಆಟೋಮ್ಯಾಟಿಕಲಿ ನಿವಾರಣೆ ಆಗುತ್ತೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಅರ್ಥ ಆಯ್ತಾ ನಿಮ್ಗೆ? ಒಂದು ವೇಳೆ ನಿಮ್ಮ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಎಕ್ಸಾಕ್ಟ್ ಆಗಿ ಆಯತಾಕಾರದಲ್ಲಿದೆ, ಸ್ವಲ್ಪ ಆಚೆ ಈಚೆ ಆದ್ರೂ ಪರವಾಗಿಲ್ಲ,
ಆಯತಾಕಾರದಲ್ಲಿ ಇದೆ ಅಂದಾಗ ಡೆಫಿನೆಟ್ ಆಗಿ ಹೇಳ್ತೀನಿ ನಿಮಗೆ, ದಕ್ಷಿಣದ ಭಾಗದಲ್ಲಿ ಆಯತಾಕಾರದಲ್ಲಿ ಬಾತ್ರೂಮ್ ಬಂದಾಗ, ದಕ್ಷಿಣದ ಭಾಗದಲ್ಲಿ ಆಯತಾಕಾರದಲ್ಲಿ ಟಾಯ್ಲೆಟ್ ಬಂದಾಗ ಅದರಿಂದ ಏನು ಸಮಸ್ಯೆ ಕ್ರಿಯೇಟ್ ಆಗಬೇಕು ದೊಡ್ಡ ಮಟ್ಟಿಗೆ, ಅದು ನಿಮಗೆ ಕ್ರಿಯೇಟ್ ಆಗಲ್ಲ. ಯಾವ ಕ್ಲಪ್ತ ಸಮಯಕ್ಕೆ ಹಣ ಕಟ್ಟಲಿಕ್ಕೆ ಏನು ಹಣ ಬೇಕು ಅದು ಬರುತ್ತೆ ನಿಮಗೆ. ಹಣ ಕಟ್ಟ ಸ್ವಲ್ಪ ಸ್ವಲ್ಪ ಇರುತ್ತೆ, ಸ್ತ್ರೀಯರಿಗೆ ತೊಂದರೆ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಅದು ತುಂಬಾ ದೊಡ್ಡ ಮಟ್ಟಿಗೆ ಅಂತೂ ಹೋಗೋದಿಲ್ಲ. ಓಕೆನಾ. ಸೊ ಅಲ್ಲಿ ಒಂದು ವೇಳೆ ಚೌಕಾಕಾರದಲ್ಲಿ ನೀವು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಿದ್ದೀರಾ, ಟೋಟಲಿ ಚೌಕಾಕಾರ ಬಂದ್ಬಿಟ್ಟಿದೆ, ಇದು ಮಾತ್ರ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಒಂದು ಇಂಡಿಕೇಶನ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ಮೆಟ್ಟಿಲು ಹೋಗ್ತಾ ಉಂಟು, ಮೆಟ್ಟಿಲಿನ ಕೆಳಗಡೆ ಟಾಯ್ಲೆಟ್ ಮಾಡ್ಕೊಂಡ್ರಿ ಬಾತ್ರೂಮ್, ಅದು ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ. ಬಟ್ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಆ ದಕ್ಷಿಣದ ಭಾಗದಲ್ಲಿ ಅಥವಾ ಆಗ್ನೇಯ ಭಾಗದಲ್ಲಿ ನೀವು ಆಯತಾಕಾರದಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದೀರಿ ಅಥವಾ ನಿಮಗೆ ಆಯತಾಕಾರದಲ್ಲಿ ಬಾತ್ರೂಮ್ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಬರ್ತಕ್ಕಂಥ ಸಮಸ್ಯೆ ಸ್ವಲ್ಪ ಮಟ್ಟಿಗಾದ್ರೂ ನಿವಾರಣೆ, ಒಂದು 40 to 50% ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಬೇಕಾದ್ರೆ ನೀವು ಮಹಾವಾಸ್ತು ತಜ್ಞರನ್ನ ಕರ್ಸ್ಕೊಂಡು ಬಂದು ಅದಕ್ಕೆ ಆ ಸಮಸ್ಯೆಗೆ ನೀವು ಪರಿಹಾರಗಳನ್ನು ಮಾಡ್ಕೊಳ್ಬಹುದು, ಯಾವುದೇ ತೊಂದರೆ ಇಲ್ಲ. ಸೊ ಇಷ್ಟಂತೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ. ಟೆಕ್ನಿಕ್ ಗೊತ್ತಾಯ್ತು ನಿಮ್ಗೆ. ಇನ್ನು ಏನಾಗುತ್ತೆ ಗೊತ್ತಾ ನೋಡಿ, ಫಸ್ಟ್ ಆಫ್ ಆಲ್ ಏನಾಗುತ್ತೆ, ದಕ್ಷಿಣ ಮತ್ತೆ ಆಗ್ನೇಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬರಬಾರ್ದು, ಆಯ್ತಾ, ಬರಲೇಬಾರ್ದು ಅಲ್ವಾ. ಆಗ್ನೇಯದಲ್ಲಿಂದು ಬರಲೇಬಾರ್ದು ಯಾವುದೇ ಕಾರಣ ಕೂಡ, ಇದು ಬಹಳ ಗಮನದಲ್ಲಿಸ್ಕೊಳ್ಳಿ. ಓಕೆನಾ. ಒಂದು ವೇಳೆ ದಕ್ಷಿಣದ ಭಾಗದಲ್ಲಿ ಏನಾಗುತ್ತೆ, ನೀವು ನೈಋತ್ಯದಲ್ಲಿ ಬೆಡ್ರೂಮ್ ಕೊಟ್ಟಾಗ ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿ ನೀವು ಏನ್ ಮಾಡ್ತೀರಾ, ಆ ಬಾತ್ರೂಮ್ ಕೊಡ್ತೀರಾ, ಅದನ್ನ ನೀವು ಈ ವಿಶೇಷ ರೀತಿಯಲ್ಲಿ ಹೇಳ್ತೀನಿ, ಅದನ್ನ ಆಯತಾಕಾರದಲ್ಲಿ ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಡೆಫಿನೆಟ್ ಆಗಿ ಅದರಲ್ಲಿ ಬರ್ತಕ್ಕಂಥ ಒಂದು ಅರ್ಧ ಸಮಸ್ಯೆ ಅಲ್ಲಿಂದನೇ ನಿವಾರಣೆ ಆಗುತ್ತೆ. ಆಯತಾಕಾರದಲ್ಲಿ ಕಟ್ಟಿಕೊಳ್ಳುವುದಂದ್ರೆ ಅದೊಂದು ಲಾಜಿಕ್ ತರ ಕೆಲಸ ಮಾಡಿದೆ. ಆಯತಾಕಾರ ಅಂದ್ರೆ ಆಯತಾಕಾರ ಅದು ವಾಯುತತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ, ಆ ಆಕಾರ ಏನಿದೆ ಅಲ್ವಾ ಆಯತಾಕಾರ, ಅದು ವಾಯುತತ್ವದ ಒಂದು ಆಕೃತಿ ಆಗಿರುತ್ತೆ, ವಾಯುತತ್ವಕ್ಕೆ ಸಂಬಂಧಪಟ್ಟ ಸಿಂಬಲ್ ಆಗಿರುತ್ತೆ, ಅದು ವಾಯುತತ್ವ. ವಾಯುತತ್ವ ಏನು ಮಾಡುತ್ತೆ, ಇಲ್ಲಿ ಬರ್ತಕ್ಕಂಥ ಜಲವನ್ನ ಏನ್ ಮಾಡುತ್ತೆ, ಅದು ಹೀರಿಕೊಳ್ಳುತ್ತೆ. ಓಕೆನಾ. ವಾಯುತತ್ವ ಅಂತ ಗೊತ್ತಾಗುತ್ತಾ, ವಾಯುತತ್ವ ಅಂದ್ರೆ ಮರ ಗಿಡಗಳು. ಓಕೆನಾ. ಮರ ಗಿಡಗಳು ಏನ್ ಮಾಡ್ತವೆ, ಜಲವನ್ನ ಸಕ್ ಮಾಡುತ್ತೆ. ಅದೇ ರೀತಿ ನೀವು ಆಯತಾಕಾರದಲ್ಲಿ ಇಲ್ಲಿ ಟಾಯ್ಲೆಟ್ ಅಥವಾ ನೀವು ಬಾತ್ರೂಮ್ ಅನ್ನ ಮಾಡಿದಾಗ ಆಯತಾಕಾರದಲ್ಲಿ, ಆವಾಗ ಅದು ಅಲ್ಲಿನ ಜಲವನ್ನ ಸಕ್ ಮಾಡುವುದೇ ಅಲ್ಲದೆ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದಾಗಿ ಒಂದು 40 to 50% ತೊಂದರೆ ಅಲ್ಲಿಂದಲೇ ನಿವಾರಣೆ ಆಗುತ್ತೆ. ಕಟ್ಟಿಕೊಳ್ಳಬಾರದು, ಇದು ಒಂದು ಇಂಡಿಕೇಶನ್. ಕಟ್ಟಿಕೊಂಡ್ರೆ ಈ ರೀತಿಯ ಕಟ್ಟಿಕೊಳ್ಳಿ, ಇದು ಮತ್ತೊಂದು ಇಂಡಿಕೇಶನ್. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅದೇ ರೀತಿ ದಕ್ಷಿಣದ ಭಾಗದಲ್ಲಿ ಹಿಂದ್ಗಡೆಯಿಂದ, ಓಕೆನಾ, ಹಿಂದ್ಗಡೆಯಿಂದ ಟಾಯ್ಲೆಟ್ ಪಿಟ್ ಮಾಡಿದಿರಿ ಅಂತ ಇಟ್ಕೊಳ್ಳೋಣ, ಅಥವಾ ಅಲ್ಲೊಂದು ಬೋರ್ ಮಾಡಿದಿರಿ ಅಥವಾ ಅಲ್ಲೊಂದು ಬಾವಿ ಮಾಡಿದಿರಿ, ಪಾಪ ನಿಮ್ಗೆ ಏನ್ ಮಾಡ್ಬೇಕಂತಲೇ ಗೊತ್ತಾಗುದಿಲ್ಲ. ಸೊ ಆ ಮೂಮೆಂಟ್ ಅಲ್ಲಿ ನೀವೇನ್ ಮಾಡ್ಬೋದು, ಅದಕ್ಕೆ ಪರಿಹಾರ ಹೇಳಿಕೊಡ್ತೇನೆ, ಅದನ್ನು ಕೂಡ ನೀವು ಫಾಲೋ ಮಾಡಿ, ಬಹಳ ಫೇವರೇಬಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅಲ್ಲಿ ಕೂಡ ನೀವೇನ್ ಮಾಡ್ಬೇಕು, ಈಗ ಎಣಿಸ್ಕೊಳ್ಳಿ, ನಿಮ್ಮ ದಕ್ಷಿಣದ ಭಾಗದಲ್ಲಿ ಒಂದು ಬಾವಿ ಇದೆ ಅಂತ ಇಟ್ಕೊಳ್ಳೋಣ. ಓಕೆನಾ. ಬಾವಿ ಇದೆ ದಕ್ಷಿಣದ ಭಾಗದಲ್ಲಿ. ಈಗ ಇಲ್ಲಿ ದಕ್ಷಿಣದ ಭಾಗ ಅಂತ ಇಟ್ಕೊಳ್ಳೋಣ. ಜಸ್ಟ್ ವೇಟ್, ನಿಮಗೆ ತೋರಿಸ್ಕೊಡ್ತೇನೆ ಅದನ್ನ. ಈಗ ದಕ್ಷಿಣದ ಭಾಗದಲ್ಲಿ ನಿಮ್ಗೆ ಇಲ್ಲಿ ಬೋರ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಏನು ಮಾಡಕ್ಕಾಗಲ್ಲ. ಈಗ ಬೋರ್ ಮಾಡ್ಕೊಂಡಿದ್ದೀರಿ ಅಲ್ವಾ, ಬಾವಿ ಮಾಡ್ಕೊಂಡಿದ್ದೀರಿ ನೀವು ಅಲ್ವಾ, ಬಾವಿ ಏನು ಮಾಡಕ್ಕಾಗಲ್ಲ, ಬಾವಿ ಮಾಡ್ಕೊಂಡಿದ್ದೀರಿ. ಟಾಯ್ಲೆಟ್ ಗುಂಡಿ ಮಾಡ್ಕೊಂಡಿದ್ದೀರಿ, ಏನು ಮಾಡಕ್ಕಾಗಲ್ಲ ಸರ್, ಏನ್ ಮಾಡೋದು ಸರ್, ಗೊತ್ತೇ ಆಗ್ತಾ ಇಲ್ಲ ಸರ್, ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತಾರೆ ನಿಮ್ಗೆ. ಓಕೆನಾ. ಸೊ ನೀವೇನ್ ಮಾಡಿ ಅಂದ್ರೆ, ನಾನು ಇಷ್ಟೇ ಹೇಳ್ತೇನೆ ನಿಮ್ಗೆ, ಈ ಒಂದು ಬೋರ್ ಇದೆಯಲ್ವಾ, ಬೋರ್, ಅದರ ಸುತ್ತ ಏನ್ ಮಾಡಿ ಅಂದ್ರೆ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಒಂದು ನೀವು ಕಾಂಪೌಂಡ್, ಸಣ್ಣ ಕಾಂಪೌಂಡ್ ಅನ್ನು ಹಾಕಿ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ. ಓಕೆನಾ. ಅದರ ಸುತ್ತ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಕಾಂಪೌಂಡ್ ಅನ್ನು ಹಾಕಿ, ಅಷ್ಟೇ ಸಾಕು. ಓಕೆನಾ. ಆನಂತರ ಬಾವಿಗೆ ಕೂಡ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಸಣ್ಣ ಮಟ್ಟಿಗೆ ಕಾಂಪೌಂಡ್ ಅನ್ನು ಹಾಕಿ ಅಲ್ವಾ, ಅದೇನು ಎತ್ತರ ಬರ್ಬೇಕಂತ ಏನಿಲ್ಲ, 4 ಫೀಟ್ 5 ಫೀಟ್, ನೋ, ಸಣ್ಣ ಮಟ್ಟಿಗೆ ಅದರ ಸುತ್ತನೇ ಒಂದು ಕಾಂಪೌಂಡ್ ಅನ್ನು, ಒಂದು ಸಾಲು ಕಲ್ಲಿನಲ್ಲಿ, ಒಂದು ಸಾಲು ಕಲ್ಲನ್ನ ಅಡಿಗೆ, ಒಂದು ಸಾಲು, ಒಂದು ಕಲ್ಲು ಅಡಿಗೆ, ಒಂದು ಕಲ್ಲು ಮೇಲೆ, ಆ ರೀತಿಯಾಗಿ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಒಂದು ಒಳ್ಳೆ ರೀತಿ ಕಾಂಪೌಂಡ್ ಅನ್ನ ಮಾಡ್ಕೊಳ್ಳಿ. ಆನಂತರ ಟಾಯ್ಲೆಟ್ ಬಿಟ್ಟಿದ್ರೆ ಅಲ್ಲಿ ಕೂಡ ಕಾಂಪೌಂಡ್ ಅನ್ನ ಮಾಡ್ಕೊಳ್ಳಿ, ಅದು ಕೂಡ ಫೇವರೇಬಲ್ ಆಗುತ್ತೆ. ಅಥವಾ ನೀವೇನ್ ಮಾಡ್ಬೋದು ಅಂದ್ರೆ, ಅಲ್ಲಿ ಬಹಳ ವಿಶೇಷವಾಗಿ ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ನ ಸ್ಟ್ರಿಪ್ ಸಿಗುತ್ತೆ, ಸ್ಟೈನ್ಲೆಸ್ ಸ್ಟೀಲ್. ಆ ಸ್ಟೈನ್ಲೆಸ್ ಸ್ಟೀಲ್ ನ ಸ್ಟ್ರಿಪ್ ಅನ್ನು ಕೂಡ ಅದರ ಒಳಗಡೆ ಹಾಕ್ಬೋದು ನೀವು ಆಯತಾಕಾರದಲ್ಲಿ. ಅದರ ಮೇಲೆ ಕೂಡ ಕಾಂಪೌಂಡ್ ಅನ್ನ ಈ ರೀತಿ ಆಯತಾಕಾರದಲ್ಲಿ ಕಟ್ಟಿಕೊಳ್ಬೇಕು. ಓಕೆನಾ. ಅವಾಗ ಏನಾಗುತ್ತೆ, ಈ ಬಾವಿ, ಬೋರ್ ಮತ್ತೆ ನಿಮ್ಗೆ ಟಾಯ್ಲೆಟ್ ಪಿಟ್ಟಿ ಏನ್ ಬಂದಿದೆ ಅಥವಾ ಗುಂಡಿನೇ ಇದಿರ್ಬೋದು, ಅದರಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು 40 to 50% ತೊಂದರೆ ಅಲ್ಲಿನೇ ನಿವಾರಣೆ ಆಗುತ್ತೆ. ಸೊ ಇದನ್ನ ನೀವು ಖಂಡಿತ ಮಾಡಿ ನೋಡ್ಬೋದು, ಬಹಳ ಬಹಳ ಫೇವರಬಲ್. ಇದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಬ್ಯಾಡ್ ಇಂಪ್ಯಾಕ್ಟ್ ಇಲ್ಲ, ಅಥವಾ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಅದರಲ್ಲಿ ದುಷ್ಪರಿಣಾಮಗಳಂತ ಹೇಳ್ತೇವಲ್ವಾ, ಸೈಡ್ ಇಫೆಕ್ಟ್ಸ್ ಅಂತ ಹೇಳ್ತೇವಲ್ಲ, ಅದು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಅದರಿಂದ ನೀವು ಬಿಂದಾಸ್ ಆಗಿ ಇದನ್ನ ಮಾಡ್ಕೊಳ್ಬಹುದು, ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ವಾಯುತತ್ವಕ್ಕೆ ಸಂಬಂಧಪಟ್ಟ ಒಂದು ಬಣ್ಣ ಇದೆ, ಅದು ಬಂದು ಹಸಿರು ಬಣ್ಣ. ಓಕೆನಾ. ಈಗ ಹಸಿರು ಬಣ್ಣವನ್ನು ಇಲ್ಲಿ ಕೊಡ್ಬೋದು ನಾವು, ಓಕೆನಾ, ತೊಂದರೆ ಅಲ್ಲ, ಹಸಿರು ಬಣ್ಣ ಇಲ್ಲಿ ಕೊಡ್ಬೋದು. ಈಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನೀವು ಹಸಿರು ಬಣ್ಣವನ್ನು ಕೊಟ್ರಿ ಅಂದಾಗ ಕೂಡ ಏನಾಗುತ್ತೆ, ಅದು ವಾಟರ್ ಲೆವೆಲ್ ಅನ್ನ ಸಕ್ಕಂತೂ ಮಾಡುತ್ತೆ, ವಾಟರ್ ಲೆವೆಲ್ ಅನ್ನ ಸಕ್ ಮಾಡುತ್ತೆ, ಅಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ, ಅದು ಪರವಾಗಿಲ್ಲ. ಬಟ್ ಹಸಿರು ಬಣ್ಣ ನಮ್ಮ ಜ್ಯೋತಿಷದಲ್ಲಿ ಅದನ್ನ ಬುಧನಿಗೆ ಸಂಬಂಧಪಟ್ಟ ಬಣ್ಣ ಅಂದ್ರೆ ಬುಧ. ಓಕೆನಾ. ಬುಧ ಎಲ್ಲಿ ಅಧಿಪತಿ, ಆತ ಬಂದು ಉತ್ತರದ ಅಧಿಪತಿ. ಓಕೆನಾ. ಉತ್ತರದ ಅಧಿಪತಿ ಬುಧ. ಆ ಬುಧ ತನ್ನಿಂದ ಅಪೋಸಿಟ್ ಬಂದಾಗ ಎಲ್ಲಿ ಬರ್ತಾನೆ, ತನ್ನ ಶತ್ರುವಿನಲ್ಲಿಗೆ ಬರ್ತಾನೆ. ಓಕೆನಾ. ಶತ್ರು ಅಂದ್ರೆ ಆತನ ಅಪೋಸಿಟ್ ಯಾರು ಇರ್ತಾನೆ, ಮಂಗಳ ಇರ್ತಾನೆ. ಮಂಗಳನೇ ಬಳಿಗೆ ಯಾರು ಬಂದ್ಬಿಟ್ಟ, ಬುಧ ಬಂದ್ಬಿಟ್ಟ. ಇವಾಗ ಏನಾಯ್ತು, ಮೇ ಬಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ನಿಮ್ಗೆ. ಅದಕ್ಕೋಸ್ಕರ ಅಲ್ಲಿ ಗ್ರೀನ್ ಕಲರ್ ನ ಬಳಸುವ ಹಾಗಿಲ್ಲ. ಗ್ರೀನ್ ಕಲರ್ ಬಳಸಿದಾಗ ತೊಂದರೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ. ಅವಾಗ ಬಂಧನ ಯೋಗ ಕ್ರಿಯೇಟ್ ಆಗುತ್ತೆ. ಬುಧ ಮತ್ತೆ ಕುಜನನ್ನ ಮಿಕ್ಸ್ ಮಾಡ್ಕೊಂಡ್ರಿ, ಬುಧ ಮತ್ತೆ ಕುಜನನ್ನ ಒಟ್ಟು ಮಾಡ್ಕೊಂಡ್ರಿ,
ಸಂಬಂಧಗಳಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ದುಡ್ಡಿನಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಿಮ್ಗೆ ಬಂಧನ ಯೋಗ ಕ್ರಿಯೇಟ್ ಆಯ್ತು, ಮೇ ಬಿ ಬಂಧನ ಯೋಗನೇ ಬರ್ಬೋದು, ಆ ರೀತಿಯ ಒಂದು ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಹಾಗಾದ್ರೆ ಗೊತ್ತಾಯ್ತು ನಿಮ್ಗೆ ದಕ್ಷಿಣದ ಭಾಗದ ಟಾಯ್ಲೆಟ್ ಇರ್ಬೋದು ಅಥವಾ ಬಾತ್ರೂಮ್ ಇರ್ಬೋದು, ನೀರಿನ ಸೆಲೆ ಯಾವ್ದು ಕೂಡ ಇರ್ಬೋದು, ಅಲ್ಲಿ ನಿಮ್ಗೆ ಬೋರ್ ಬಂದಿರ್ಬೋದು, ಬಾವಿ ಬಂದಿರ್ಬೋದು, ಟಾಯ್ಲೆಟ್ ನ ಗುಂಡಿ ಬಂದಿರ್ಬೋದು, ಇದೆಲ್ಲವೂ ಕೂಡ ನಿಮ್ಗೆ ಸಾಲ ಕಟ್ಟಲಿಕ್ಕೆ ಬೇಕಾಗಿನೇ ಇನ್ಫ್ಲುಯೆನ್ಸ್ ಅನ್ನ ಕೊಡುತ್ತೆ. ನೀವು ಸಾಲ ಕಟ್ಟಬೇಕು, ಹಣ ಏನು, ಹಣ ಬಂದು ನೀರು ಎಲ್ಲಿ ಹೋಗ್ತಾ ಉಂಟು, ದಕ್ಷಿಣ ಭಾಗದಲ್ಲಿ ಅಲ್ವಾ, ನಿಮ್ಮ ಕುಜನ ಬಳಿಯಲ್ಲಿ ಹೋಗ್ತಾ ಉಂಟು. ಹಾಗಾದ್ರೆ ನೀವೇನ್ ಮಾಡ್ತೀರಾ, ಎಮರ್ಜೆನ್ಸಿಗೆ ಏನ್ ಸಾಲ ಮಾಡಿದ್ದೀರಾ, ಎಮರ್ಜೆನ್ಸಿಗೆ ಅಲ್ವಾ, ಎಲ್ಲೋ ಒಂದ್ ಕಡೆ ತುಂಬಾನೇ ಎಮರ್ಜೆನ್ಸಿ ಬಂದ್ಬಿಡ್ತೀಗ, ಅದಕ್ಕೆ ಸಾಲ ಕಟ್ಟಲಿಕ್ಕೇನೆ ಅದೆಲ್ಲವೂ ಕೂಡ ಹೋಗ್ತಾ ಇರ್ತದೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಅಲ್ಲಿ ನಿಮ್ಗೆ ನಾನು ಕೊಡುವಂತಹ ಒಂದು ಇನ್ಸ್ಟ್ರಕ್ಷನ್ ಏನಿರ್ತದೆ, ದಕ್ಷಿಣದ ಭಾಗದಲ್ಲಿ ಯಾವುದನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ. ಓಕೆನಾ, ಇದು ಕೊನೆಯದಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಈಗ ಗೊತ್ತಾಯ್ತು ನಿಮ್ಗೆ. ಹಾಗಾದ್ರೆ ದಕ್ಷಿಣದ ಭಾಗದಲ್ಲಿ ಕನ್ನಡಿ ಬಂದ್ರು ಕೂಡ ಅಥವಾ ಅದನ್ನು ರಿಮೂವ್ ಮಾಡ್ಲಿಕ್ಕೆ ನೋಡಿ, ಅಥವಾ ಅದಕ್ಕೆ ಪರದೆಗಳನ್ನ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಸೇಫ್ ಆಗಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಬಂದ್ರೆ ಪಶ್ಚಿಮದ ಭಾಗ. ಓಕೆನಾ, ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು ಅಲ್ವಾ. ಈಗ ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್, ಬಾತ್ರೂಮ್, ಅದರಲ್ಲಿ ಬಾತ್ರೂಮ್ ಅಂತ ತೊಂದರೆ ಅಲ್ಲ, ಟಾಯ್ಲೆಟ್ ತೊಂದರೆಯನ್ನ ಕೊಡುವ ಸಾಧ್ಯತೆ. ಯಾಕಂದ್ರೆ ಟಾಯ್ಲೆಟ್ ಏನಾಗುತ್ತೆ, ಅದು ಗುಂಡಿ ಇರ್ತದೆ ಅಲ್ವಾ, ಅದು ಏನಾಗುತ್ತೆ, ಆ ಒಂದು ಪೈಪ್ ಲೈನ್ ಹೋಗ್ತಾ ಇರ್ತದೆ, ಅದು ನಿಮಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಬಾತ್ರೂಮ್ ಅಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಸಾಧ್ಯತೆ, ಆದ್ರೆ ಟಾಯ್ಲೆಟ್ ಇಂದ ಬಾತ್ರೂಮ್ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಪಶ್ಚಿಮದ ಭಾಗದಲ್ಲಿ ನೀರಿಗೆ ಸಂಬಂಧ ವಿಚಾರಗಳು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಏನಾಗುತ್ತೆ ಗೊತ್ತಾ, ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಅಥವಾ ಹಿಂದ್ಗಡೆಗೆ ಟಾಯ್ಲೆಟ್ ನ ಗುಂಡಿ ಮಾಡ್ಕೊಂಡ್ರಿ ನೀವು ಅಲ್ವಾ, ಈ ಪಶ್ಚಿಮದಲ್ಲಿ ಎಕ್ಸಾಕ್ಟ್ ಆಗಿ ಪಶ್ಚಿಮದಲ್ಲಿ ಟಾಯ್ಲೆಟ್ ಗುಂಡಿ ಮಾಡ್ಕೊಂಡ್ರಿ, ಅಥವಾ ಪಶ್ಚಿಮದ ಭಾಗದಲ್ಲಿ ಬಾವಿ ಮಾಡ್ಕೊಂಡ್ರಿ, ಅಥವಾ ಪಶ್ಚಿಮದ ಭಾಗದಲ್ಲಿ ಬೋರ್ ಮಾಡ್ಕೊಂಡ್ರಿ, ಅಥವಾ ಪಶ್ಚಿಮದ ಭಾಗದಲ್ಲಿ ಏನೋ ತೊರೆ ಹರಿತಾ ಉಂಟು, ಈ ರೀತಿಯಾಗಿ ಏನೋ ತೊರೆ ಹರಿತಾ ಉಂಟು ಅಲ್ವಾ. ಸೊ ಇದೆಲ್ಲವೂ ಕೂಡ ನಿಮ್ಗೆ ಏನು ಮಾಡುತ್ತೆ, ಹಣಕಾಸಿನ ತೊಂದರೆ ಕೊಡುತ್ತೆ. ಯಾಕೆ ಹಣಕಾಸು ಹೊರಟೋಗುತ್ತೆ, ನಿಮ್ಗೆ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ದುಡ್ಡಿನ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು, ಅಥವಾ ಭೂಮಿಗೆ ಅಥವಾ ಮನೆಗೆ, ಯಾವುದೇ ಪ್ರಾಪರ್ಟಿಗೆ ದುಡ್ಡನ್ನ ಹಾಕಿ ಸ್ಟಕ್ ಆಗುವಂತದ್ದು, ದುಡ್ಡನ್ನ ಹಾಕಿ ಕಳ್ಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತವೆ. ನೆನ್ಪಿಟ್ಕೊಳ್ಳಿ, ಪಶ್ಚಿಮದ ಭಾಗದಲ್ಲಿ ಬ್ಲೂ ಕಲರ್ ಬಂತು ಅಥವಾ ಬ್ಲಾಕ್ ಕಲರ್ ಬಂತು, ಅಥವಾ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಟಾಯ್ಲೆಟ್ ಪಿಟ್ ಬಂತು, ಅಥವಾ ಅಲ್ಲಿ ಎಲ್ಲೊಂದ್ ಕಡೆ ಬಾವಿ ಬಂತು, ಬೋರ್ ಬಂತು ಅಂದಾಗ ಏನಾಗುತ್ತೆ, ನಿಮ್ಮ ಉತ್ತರದ ಭಾಗ ಜಾಸ್ತಿ ಬಲವನ್ನ ಪಡ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ, ಪಶ್ಚಿಮದ ಭಾಗದಲ್ಲಿ ಜಲತತ್ವ ಬಂದಾಗ ಉತ್ತರದ ಭಾಗ ತನ್ನ ಬಲವನ್ನ ಜಾಸ್ತಿ ಮಾಡ್ಕೊಳ್ಳುತ್ತೆ. ಉತ್ತರದ ಭಾಗ ಬಲವನ್ನು ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ, ದುಡ್ಡೆಲ್ಲ ಅನ್ನೆಸೆಸರಿಲಿ ಕೆಲವೊಮ್ಮೆ ಖರ್ಚಾಗುತ್ತೆ. ಕೆಲವೊಂದು ಬಾರಿ ಏನಾಗುತ್ತೆ, ದುಡ್ಡು ಆ ಪ್ರಾಪರ್ಟಿಗೆ ಸಂಬಂಧ ವಿನಿಯೋಗ ಮಾಡ್ತೀರಾ, ಅಲ್ಲೆಲ್ಲೊಂದ್ ಕಡೆ ಸ್ಟ್ರಕ್ ಆಗುತ್ತೆ, ಅಲ್ಲೊಂದು ಕಡೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಲ್ಲಿ ನೀರನ್ನ ಬಳಸುವಾಗ ಕೂಡ. ಓಕೆನಾ, ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಇಲ್ಲಿ ನಾನು ಮೊದಲೇ ಹೇಳಿದೆ, ನೀರು ಬರೋದು ಪರವಾಗಿಲ್ಲ, ಆದ್ರೆ ಅಲ್ಲಿ ಗುಂಡಿ ಬರಬಾರ್ದಲ್ವಾ. ಈಗ ಬಾವಿ ಮಾಡ್ಕೊಂಡು ಏನ್ ಮಾಡೋದು, ಗುಂಡಿ ಮಾಡ್ಕೊಳ್ತೀರಾ, ಟಾಯ್ಲೆಟ್ ಬಿಟ್ಟು ಗುಂಡಿ ಮಾಡ್ಕೊಳ್ತೀರಾ, ಬೋರ್ ಗುಂಡಿ ಮಾಡ್ಕೊಳ್ತೀರಾ. ಸೊ ಇದು ನಿಮ್ಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ ಅಲ್ವಾ. ಹಾಗಾದ್ರೆ ಇದಕ್ಕೆ ನಾವು ಪರಿಹಾರ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟಲ್ವ, ಏನ್ ಮಾಡ್ಲಿಕ್ಕೆ, ಇಲ್ಲಿ ಪರಿಹಾರಗಳು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೇನೆ. ಅದನ್ನ ಹಾಗೇನೆ ಬಿಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ನಿಮ್ಗೆ ಕ್ರಿಯೇಟ್ ಆಗ್ಬೋದು. ಅದು ಹಾಗೇನೆ ಬಿಡ್ಬೇಕು ಸರ್, ಏನು ಮಾಡೋಕ್ಕಾಗಲ್ಲ ಸರ್, ಪರಿಹಾರನೇ ಇಲ್ಲ ಅದಕ್ಕೆ, ಅದು ಅಲ್ವಾ. ಈಗ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ನೀವು ಸಾಧಾರಣ ಅದರ ಒಳಗಡೆ ಕ್ರಿಸ್ಟಲ್ ಉಪ್ಪುಗಳನ್ನು ಇಟ್ಟುಕೊಂಡು ನೀವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು, ಸ್ವಲ್ಪ ಮಟ್ಟಿಗಾದ್ರೂ ಕೂಡ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಬಾವಿ ಬೋರ್ ಬಂದಾಗ ನೀವೇನ್ ಮಾಡ್ತೀರಾ, ಇದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ನಿಮ್ಮ ಆ ದುಡ್ಡು ಅಂದ್ರೆ ಪ್ರಾಪರ್ಟಿಗೆ ಹಾಕಿದಂತ ದುಡ್ಡು, ಮನೆಗೆ ಹಾಕಿದಂತ ದುಡ್ಡು ವೇಸ್ಟ್ ಆಗುವಂತದ್ದು, ಅಥವಾ ಫೇಲ್ಯೂರ್ ಆಗುವಂತದ್ದು, ಅಥವಾ ಸ್ಟ್ರಕ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಅಥವಾ ಕೋರ್ಟ್ ಕಚೇರಿಗೆ ಕೆಲವೊಂದು ಬಾರಿ ನಿಮಗೆ ಹಿರಿಯರಿಂದ ಪ್ರಾಪರ್ಟಿ ಬರ್ಲಿಕ್ಕೆ ಉಂಟು, ಅದಕ್ಕೆ ಬೇಕಾದ ಕೋರ್ಟ್ ಕಚೇರಿಯಲ್ಲಿ ಇದೆ, ಅದಕ್ಕೆ ಬೇಕಾದ ಖರ್ಚು ಮಾಡ್ತಾ ಹೋಗ್ಬೇಕಾಗುತ್ತೆ. ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು ನಿಮ್ಗೆ ಪಶ್ಚಿಮದಲ್ಲಿ ಟಾಯ್ಲೆಟ್, ಬಾತ್ರೂಮ್, ಬಾವಿ, ಬೋರ್ ಬಂದಾಗ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಗೊತ್ತಾಯ್ತು ನಿಮ್ಗೆ ಪಶ್ಚಿಮದ ಭಾಗದಲ್ಲಿ ಇಂಥದ್ದೇನು ಸಮಸ್ಯೆ ಉಂಟು. ನಾನು ಹೇಳ್ತೀನಿ, ಯಾತೋ ಮಾಡ್ಕೊಳ್ಬೇಡಿ. ಒಂದು ವೇಳೆ ಬಾಡಿಗೆ ಮನೆಗೆ ಹೋಗುವಾಗ ಅಲ್ಲಿ ಉಂಟು ಅಂತ ದಯವಿಟ್ಟು ಅದನ್ನ ತಗೊಳ್ಳಿಕ್ಕೇನೆ ಹೋಗ್ಬೇಡಿ, ಸುಮ್ಮನೆ ಅದಕ್ಕೆ ಪರಿಹಾರ ಮಾಡೋದು ತುಂಬಾ ಸುಲಭ ಆಗುದಿಲ್ಲ ಅಂತ ಹೇಳ್ತೇನೆ. ಕಾಂಪೌಂಡ್ ಎಲ್ಲ ಹಾಕೊಳ್ಬಹುದು ನೀವು, ಏನೇ ಕಾಂಪೌಂಡ್ ಹಾಕಿದ್ರು ಕೂಡ ಅದರ ನೀರನ್ನ ನೀವೇ ಉಪಯೋಗ ಮಾಡೋದ್ರಿಂದ ಅದರ ಸಮಸ್ಯೆ ನಿಮ್ಗೆ ಬಂದೇ ಬರುತ್ತೆ. ಅದರಿಂದಾಗಿ ದಯವಿಟ್ಟು ಇದನ್ನ ಡ್ರಾಪ್ ಮಾಡಿ ಅಂತ ಹೇಳ್ತೇನೆ, ಪರವಾಗಿಲ್ಲ. ಯಾವುದಕ್ಕೆ ಪರಿಹಾರ ಆಗ್ಬೇಕು, ಈಗ ನೈಋತ್ಯಕ್ಕೆ ಪರಿಹಾರ ಹೇಳಿದೆ, ದಕ್ಷಿಣಕ್ಕೆ ಪರಿಹಾರ ಹೇಳಿದೆ, ಅದನ್ನ ಮಾಡ್ಕೊಳ್ಳಿ. ಪಶ್ಚಿಮಕ್ಕೆ ಪರಿಹಾರ ಅಷ್ಟು ಸುಲಭದಲ್ಲಿ ವರ್ಕ್ ಆಗಲ್ಲ ಯಾವುದೇ ಕಾರಣಕ್ಕೂ ಕೂಡ. ಈಗ ಮಾಡ್ಕೊಳ್ಬಹುದು ಅಲ್ವಾ, ಅಲ್ಲಿಗ ನಾವೇನ್ ಮಾಡ್ಬೋದು, ನೀರನ್ನ ಬ್ಲಾಕ್ ಮಾಡುವಂತದ್ದು ಏನಿರುತ್ತೆ, ಪೃಥ್ವಿತ್ವ ನೀರನ್ನ ಬ್ಲಾಕ್ ಮಾಡುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, ಅದರ ಸುತ್ತ ನಿಮ್ಗೆ ಯೆಲ್ಲೋ ಕಲರ್ ಕ್ರಿಸ್ಟಲ್ ಅನ್ನ ಹಾಕೊಳ್ಬಹುದು, ರೈಟಾ. ಈಗ ಇಲ್ಲಿ ಬೋರ್ ಇದೆ ಅಂದಾಗ ಯೆಲ್ಲೋ ಕಲರ್ ನಿಮ್ಗೆ ಎಲ್ಲೋ ಸಿಟ್ರಿನ್ ಬರುತ್ತೆ, ಅದನ್ನ ನೀವು ಇದನ್ನೇ ಹಾಕೊಳ್ಬಹುದು, ಅಥವಾ ಬಾವಿಯ ಸುತ್ತ ಕೂಡ ಹಾಕೊಳ್ಬಹುದು, ಅಥವಾ ಟಾಯ್ಲೆಟ್ ಪಿಟ್ ನ ಸುತ್ತ ಕೂಡ ಹಾಕೊಳ್ಬಹುದು. ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ನಿಮ್ಗೆ ಬರ್ಬೋದು, ಆದ್ರೆ ಅದು
ಒಳ್ಳೆ ಲಕ್ಷಣ ಅಂತೂ ಖಂಡಿತ ಇಲ್ಲ. ಯಾಕಂದ್ರೆ ಯಾವಾಗ ನೀವು ನೀರನ್ನ ಬ್ಲಾಕ್ ಮಾಡ್ಕೊಂಡು ಇಟ್ಟಿರ್ತೀರಿ ಅವಾಗ ಏನೋ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಮತ್ತೆ ಕ್ರಿಯೇಟ್ ಆಗುತ್ತೆ, ನಿಮ್ಮ ದುಡ್ಡು ಕೂಡ ಏನಾಗುತ್ತೆ ಬ್ಲಾಕ್ ಆಗಿ ಶುರುವಾಗುತ್ತೆ. ಅದಕ್ಕೋಸ್ಕರ ಅದು ಇಲ್ಲಿ ಯಾಕಂದ್ರೆ ಯೆಲ್ಲೋ ಕಲರ್ ಯಾವತ್ತೇ ಪೃಥ್ವಿ ಅಥವಾ ಅದು ಏನ್ ಮಾಡುತ್ತೆ ಈ ವಾಟರ್ ಅನ್ನ ಹೋಲ್ಡ್ ಮಾಡುತ್ತೆ, ಅದರಿಂದಾಗಿ ಅದನ್ನ ಹಾಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿಮ್ಗೆ ಅನಿವಾರ್ಯತೆ ಉಂಟು ಸರ್ ಏನು ಮಾಡೋಕ್ಕಾಗಲ್ಲ ಅಂದಾಗ ನೀವು ಯೆಲ್ಲೋ ಸಿಟ್ರಿನ್ ಬರುತ್ತೆ ನಿಮಗೆ, ದಯವಿಟ್ಟು ಅದನ್ನ ಹಾಕೊಂಡು ಅದನ್ನ ಬ್ಲಾಕ್ ಮಾಡ್ಬೋದು. ಅದರಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟ ಸಮಸ್ಯೆ ಅಂತೂ ಕ್ರಿಯೇಟ್ ಆಗಲ್ಲ, ಬಟ್ ದುಡ್ಡಿನ ವಿಚಾರದಲ್ಲಿ ನೀವು ಗಮನ ಕೊಡಬೇಕು. ಅದಕ್ಕೆ ನಿಮಗೆ ಮತ್ತೆ ಕಿವಿ ಮಾತು ಹೇಳ್ತೇನೆ, ಒಂದು ವೇಳೆ ನೀವು ಸ್ವಂತ ಮನೆ ಮಾಡೋದಾದ್ರೆ ಈ ತಪ್ಪುಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ. ಆ ನಂತರ ಬಾಡಿಗೆ ಮನೆಗೆ ಹೋಗೋದಾದ್ರೆ ಅದನ್ನು ಡ್ರಾಪ್ ಮಾಡಿ ಅಂತ ಹೇಳ್ತೇನೆ, ಬಾಡಿಗೆ ಮನೆಗೆ ಹೋಗ್ಬೇಡ. ಅಲ್ಲಿ ಟಾಯ್ಲೆಟ್ ಇದೆ, ಬಾತ್ರೂಮ್ ಇದೆ, ಬಾಡಿಗೆ ಮನೆ ಪರವಾಗಿಲ್ಲ. ಆದ್ರೆ ಅದರ ಹಿಂದ್ಗಡೆ ಏನೋ ಆ ಬೋರ್ ಬಂದಿದೆ, ಪಿಟ್ ಬಂದಿದೆ, ಬಾವಿ ಬಂದಿದೆ ಅಂದಾಗ ದಯವಿಟ್ಟು ಅದನ್ನು ಡ್ರಾಪ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ದಯವಿಟ್ಟು ಅದನ್ನು ಫಾಲೋ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ಪೂರ್ವ ದಿಕ್ಕಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು ಅಲ್ಲ, ಈ ಪಾರ್ಟಲ್ಲಿ ಟಾಯ್ಲೆಟ್ ಬಂತು, ಬಾತ್ರೂಮ್ ಬಂತು, ಏನಾಗುತ್ತೆ ಅಲ್ವಾ? ಸೊ ಇಲ್ಲಿ ಕೂಡ ಏನಾಗುತ್ತೆ ಟಾಯ್ಲೆಟ್ ಬರೋದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿ, ಯಾಕಂದ್ರೆ ಡಿಸ್ಪೋಸಲ್ ಸಿಸ್ಟಮ್ ಅದು ಡಿಸ್ಪೋಸ್ ಮಾಡುವಂತ ಸಾಧ್ಯತೆಗಳುಂಟು. ಒಂದು ವೇಳೆ ಅಲ್ಲಿ ನೀವು ಎಣಿಸ್ಕೊಳ್ಳಿ ಅಲ್ಲಿ ಒಂದು ವೇಳೆ ಬಾತ್ರೂಮ್ ಬಂದ್ಬಿಡ್ತೀವಿ, ಈಗ ಟಾಯ್ಲೆಟ್ ಇದ್ರೂ ಕೂಡ ನೀರು ಯೂಸ್ ಆಗುತ್ತೆ, ಬಾತ್ರೂಮ್ ಬಂದ್ರು ಕೂಡ ನೀರು ಯೂಸ್ ಆಗುತ್ತೆ. ಇಲ್ಲಿಗ ಬೋರ್ ಮಾಡ್ಕೊಂಡ್ರಿ, ನಿಮ್ಗೆ ಬೇರೆ ಉಪಾಯನಿಲ್ಲ. ಇಲ್ಲಿ ಪೂರ್ವದಲ್ಲಿ ನೀವು ಬೋರ್ ಮಾಡ್ಕೊಂಡ್ರಿ, ಪೂರ್ವದಲ್ಲಿ ಬಾವಿ ಮಾಡ್ಕೊಂಡ್ರಿ, ಕೆಲವು ಟಾಯ್ಲೆಟ್ ಪಿಟ್ ಅನ್ನ ಪೂರ್ವದಲ್ಲಿ ಮಾಡ್ಕೊಳ್ತಾರೆ ನೋಡಿ. ಪೂರ್ವ ಆಗ್ನೇಯದಲ್ಲಿ ಟಾಯ್ಲೆಟ್ ಪಿಟ್ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ಲಕ್ಷಣ, ಅದು ಬೇರೆ ವಿಷಯ. ಓಕೆನಾ? ಈ ಅಂದ್ರೆ ಇದು ಪೂರ್ವ ಆಗ್ನೇಯ ಬರುತ್ತೆ, ಪೂರ್ವ ಆಗ್ನೇಯದಲ್ಲಿ ಟಾಯ್ಲೆಟ್ ಪಿಟ್ ಯಾವುದೇ ಸಮಸ್ಯೆ ಅಲ್ಲ. ಬಟ್ ಟಾಯ್ಲೆಟ್ ಪಿಟ್ ಅನ್ನ ಡೈರೆಕ್ಟ್ ಆಗಿ ಪೂರ್ವದಲ್ಲೇ ಮಾಡ್ಕೊಂಡ್ರಿ ಅಂದಾಗ ಖಂಡಿತವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಪೂರ್ವದಲ್ಲಿ ಬ್ಲೂ ಕಲರ್ ಬರುತ್ತೆ ಅಥವಾ ಬಾತ್ರೂಮ್ ಬರುತ್ತೆ, ಟಾಯ್ಲೆಟ್ ಬರುತ್ತೆ, ಬಾವಿ ಬರುತ್ತೆ, ಬೋರ್ ಬರುತ್ತೆ, ಅವಾಗ ಏನಾಗುತ್ತೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ಇಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಉತ್ತರದ ಭಾಗ ಏನು ಅದು ಬಲವನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳು, ಪೂರ್ವದ ಭಾಗ ವಿಶೇಷ ರೀತಿಯಲ್ಲಿ ಬೆಳಿಲಿಕ್ಕೆ ಶುರುವಾಗುತ್ತೆ. ಪೂರ್ವದ ಭಾಗ ಬೆಳೆದಾಗ ಏನಾಗುತ್ತೆ ತನ್ನಿಂದಾನೇ ಬೆಳಿಲಿಕ್ಕೆ ಬೆಳೆಯುತ್ತಂದ್ರೆ ಅದು ತನ್ನ ಎನರ್ಜಿಯನ್ನ ಜಾಸ್ತಿ ಮಾಡಿಕೊಳ್ಳುತ್ತೆ. ಅದ್ರ ಮುಖಾಂತರ ಏನಾಗುತ್ತೆ ನೀವು ಜನರನ್ನ ಖುಷಿಪಡಿಸಲಿಕ್ಕೆ ದುಡ್ಡನ್ನ ಖರ್ಚು ಮಾಡ್ಬೇಕಂತ ಉಂಟು. ಅರ್ಥ ಇದೆ ನಿಮ್ಗೆ? ಜನರನ್ನ ಖುಷಿಪಡಿಸಲಿಕ್ಕೆ ನೀವು ಹಣವನ್ನ ಖರ್ಚು ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ. ನೀವು ಇಮೋಷನಲ್ ಆಗಿ ಆ ರೀತಿಯಾಗಿರ್ತೀರಾ ಅಲ್ವಾ? ಯಾವುದೇ ಈಗ ಈಗ ಎಣಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಗನಿಗೆ ಮದುವೆ ಆಗ್ಬೇಕು, ಮಗಳಿಗೆ ಮದುವೆ ಆಗ್ಬೇಕು, ಸೊ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತೀರಾ, ಯಾರಾದ್ರೂ ಮಧ್ಯವರ್ತಿಗಳು ಯಾರು ಸೊ ಅವ್ರಿಗೆ ತುಂಬಾ ದುಡ್ಡನ್ನ ಕೊಡ್ಬೇಕಾಗುತ್ತೆ, ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಅವ್ರನ್ನ ಖುಷಿ ಪಡಿಸ್ಬೇಕಾಗುತ್ತೆ ಯಾವುದೋ ಒಂದು ರೂಪದಲ್ಲಿ. ಆವಾಗ ಹೋಗಿ ನಿಮ್ಮ ಮಗಳಿಗೆ ಅಥವಾ ಮಗನಿಗೆ ವಧು ಅಥವಾ ವರನನ್ನ ಹುಡುಕ್ಬೋದು. ಅಥವಾ ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಕೂಡ ನೀವು ಏನ್ ಮಾಡೋದು ದುಡ್ಡು ಖರ್ಚು ಮಾಡಿನೇ ಆ ಕೆಲಸ ಮಾಡಿಸ್ಕೊಳ್ಬೇಕಾಗುತ್ತೆ. ಈಗ ಸರ್ಕಾರಿ ಕಚೇರಿಯಿಂದ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೂ ಕೂಡ ದೊಡ್ಡ ಮಟ್ಟಿಗೆ ನೀವು ಅಲ್ಲಿ ಲಂಚವನ್ನ ಕೊಟ್ಟೇ ಕೆಲಸವನ್ನ ಮಾಡ್ಕೊಳ್ಬೇಕೇ ಹೊರತು ಬೇರೆ ಉಪಾಯನೇ ಅಲ್ಲಿ ಇರುವುದಿಲ್ಲ. ಮತ್ತೊಂದು ವಿಷಯ ಏನು ಗೊತ್ತಾ, ನಿಮ್ಗೆ ಕೂಡ ಅದು ಇಷ್ಟ ಆಗುತ್ತೆ ದುಡ್ಡು ಕೊಟ್ಟೆ ಕೆಲಸ ಮಾಡ್ಕೊಳ್ಳೋ, ಅದಕ್ಕೋಸ್ಕರ ನೀವು ದುಡ್ಡು ಕೊಡ್ತೀರಾ ಕೆಲಸ. ಅಂದ್ರೆ ಏನಾಗುತ್ತೆ ಪೂರ್ವದ ಭಾಗದಲ್ಲಿ ಟಾಯ್ಲೆಟ್ ಬಂದಾಗ, ಬಾತ್ರೂಮ್ ಬಂದಾಗ, ಬಾವಿ ಬಂದಾಗ, ಬೋರ್ ಬಂದಾಗ, ನೀರಿನ ತೊರೆ ಬಂದಾಗ, ಏನೇ ಕೂಡ ಯಾವುದೋ ಒಂದು ರೂಪದಲ್ಲಿ ನೀರು ಬಂದಾಗ ಅಥವಾ ಬ್ಲೂ ಕಲರೇ ಬಂದಾಗ ಏನಾಗುತ್ತೆ ಜನರನ್ನ ಖುಷಿಪಡಿಸಲಿಕ್ಕೆ ದುಡ್ಡನ್ನ ಖರ್ಚು ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್. ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿದೆ. ಅರ್ಥ ಆಯ್ತು ನಿಮ್ಗೆ? ಜನರನ್ನ ಖುಷಿಪಡಿಸಲಿಕ್ಕೆ ನೀವೇನ್ ಮಾಡ್ತೀರಾ ದುಡ್ಡನ್ನ ಖರ್ಚು ಮಾಡ್ತೀರಾ. ಹಾಗಾದ್ರೆ ಈಗ ಇಲ್ಲಿ ಏನ್ ಮಾಡ್ಬೇಕಪ್ಪ, ಇಲ್ಲಿ ಏನ್ ಮಾಡಕ್ಕಾಗುತ್ತೆ ನಮ್ಗೆ ಅಲ್ವಾ? ಇದೊಂದು ಸಮಸ್ಯೆ. ಇಲ್ಲಿ ಏನ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು? ಇಲ್ಲಿ ಕೂಡ ನಮ್ಗೆ ಪರಿಹಾರಗಳು ಸಿಗುವುದು ಸ್ವಲ್ಪ ಕಷ್ಟನೇ. ಬಟ್ ನೀವು ನಿಮ್ಮನ್ನು ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾವುದೇ ಒಂದು ಯಾವುದೇ ಕಾರಣ ಕೂಡ ದುಡ್ಡನ್ನ ಪಬ್ಲಿಕ್ ಅಲ್ಲಿ ಹಂಚಲಿಕ್ಕೆ ಹೋಗ್ಬೇಡಿ, ಜನರಿಗೆ ಹಂಚಲಿಕ್ಕೆ ಹೋಗ್ಬೇಡಿ. ಅಷ್ಟು ಕಂಟ್ರೋಲ್ ನಿಮ್ಮಲ್ಲಿ ಉಂಟು ಅಂತ ಆದ್ರೆ ಪರವಾಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಎಲ್ಲೊಂದ್ ಕಡೆ ಈ ಒಂದು ಪ್ರೀತಿ, ಪ್ರೇಮ, ಎಕ್ಸ್ಟ್ರಾ ಮೆರಿಟಲ್ ಅದೆಲ್ಲ ಬಂದು ಅವರಿಗೆ ಬೇಕಾಗಿ ಕೂಡ ನೀವು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಪೂರ್ವದ ಭಾಗದಲ್ಲಿ ನೀರಿನ ಸೆಳೆ ಬಂದಾಗ ಅರ್ಥ ಮಾಡ್ಕೊಳ್ಳಿ, ದುಡ್ಡು ಎಲ್ಲಿ ಖರ್ಚಾಗುತ್ತೆ, ಪಬ್ಲಿಕ್ಕಿಗೆ ಬೇಕಾಗಿ ಖರ್ಚಾಗುತ್ತೆ. ಈಗ ಇಲ್ಲಿ ಬಾವಿ ಬಂದ್ಬಿಡುತ್ತೆ. ಈಗ ಪೂರ್ವ ಭಾಗದಲ್ಲಿ ಬಾವಿ ಬರೋದೇನು ಸಮಸ್ಯೆನಾ? ನಾನು ಹೇಳ್ತೀನಿ ಸಮಸ್ಯೆನೇ. ಯಾಕಂದ್ರೆ ದುಡ್ಡು ಎಲ್ಲಿ ಹೋಗುತ್ತೆ ನಿಮ್ದು, ಪಬ್ಲಿಕ್ಕಿಗೆ ಹೋಗುತ್ತೆ. ಅಂದ್ರೆ ನೀವು ಜನರನ್ನ ಖುಷಿ ಪಡಿಸಲಿಕ್ಕೆ ದುಡ್ಡನ್ನ ಖರ್ಚು ಮಾಡಲೇಬೇಕಾದಂತ ಅನಿವಾರ್ಯತೆ. ಹಾಗಾದ್ರೆ ಬಾವಿ ಎಲ್ಲಪ್ಪ ಬರ್ಬೇಕು? ಇದೊಂದು ಸಮಸ್ಯೆ. ಎಲ್ಲಾ ಕಡೆ ಕೂಡ ಬಾವಿ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಬರ್ಬೇಕು? ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ, ಇದು ಎರಡು ಕಡೆಯಲ್ಲಿ ಬಾವಿ ಬರಬೇಕು. ಬೇರೆ ಎಲ್ಲಿ ಬಂದರೂ ಕೂಡ ಅದಕ್ಕೆ ಸಂಬಂಧ ಸಮಸ್ಯೆ ಇರ್ತದೆ. ಉತ್ತರ ಈಶಾನ್ಯದಲ್ಲಿ ಬಾವಿ ಬರುತ್ತಲ್ವಾ, ಇದು ಎಲ್ಲಾ ರೀತಿಯಲ್ಲೂ ಕೂಡ ಪ್ರಾಸ್ಪರಿಟಿಯನ್ನು ನಿಮಗೆ ಕೊಡುತ್ತೆ. ಎಲ್ಲಾ ರೀತಿಯಲ್ಲೂ, ಅದು ದುಡ್ಡಿನ ವಿಚಾರ ಇರ್ಬೋದು, ಕ್ಲಾರಿಟಿ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ಅಥವಾ ನಿಮ್ಮ ಒಂದು ಉತ್ತರೋತ್ತರ ಅಭಿವೃದ್ಧಿ ಇರ್ಬೋದು, ಅದೆಲ್ಲವೂ ಕೂಡ ನಿಮ್ಗೆ ಬರುವುದೆಲ್ಲಿಂದ? ಎಲ್ಲಿ ನೀವು ಉತ್ತರದ ಈಶಾನ್ಯವನ್ನ ಮಾರ್ಕ್ ಮಾಡಿನೇ ಮಾಡ್ಬೇಕಾಯ್ತಾ? ಅದನ್ನ ಡಿಗ್ರಿ ವಯಸ್ಸು ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಉತ್ತರದ ಈಶಾನ್ಯ ಭಾಗ, ನಾರ್ತ್ ಈಸ್ಟ್ ಕಾರ್ನರ್ ನಲ್ಲಿ ಬಾವಿ ಮಾಡ್ಕೊಂಡಾಗ, ಬೋರ್ ಮಾಡ್ಕೊಂಡಾಗ, ಅಲ್ಲಿ ಒಂದು ಗುಂಡಿ ಮಾಡ್ಕೊಂಡಾಗ, ಅಥವಾ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಮಾಡ್ಕೊಂಡಾಗ ನಿಮ್ಗೆ ಎಲ್ಲಾ ರೀತಿಯ ಪ್ರಾಸ್ಪರಿಟಿ ಅಲ್ಲಿಂದ ಬರೋಕ್ಕೆ ಶುರು ಆಗುತ್ತೆ. ಇದು ಪಕ್ಕ 100% ಬರುತ್ತೆ. ಅದೇ ನೀವು ಪೂರ್ವ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಕೂಡ ಬೋರ್ ಅಥವಾ ಬಾವಿ ಮಾಡ್ಕೊಂಡಾಗ
ಪರವಾಗಿಲ್ಲ, ತುಂಬಾ ಒಳ್ಳೇದಂತ ಹೇಳಲ್ಲ, ಬಟ್ ಪರವಾಗಿಲ್ಲ, ನೀವು ಮಾಡ್ಕೊಳ್ಬೋದು. ಬಟ್ ಆಪ್ಷನ್ ಏನಿದೆ ನಿಮಗೆ ಉತ್ತರ ಈಶಾನ್ಯ. ಈಶಾನ್ಯದಲ್ಲಿ ಇಲ್ಲಿ ಅಂತೂ ಬರ್ಲಿಕ್ಕೇನೆ ಇಲ್ಲ. ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಬೋರ್ ಮಾಡ್ಕೊಳ್ಳುವ ಹಾಗೆ, ಬಾವಿ ಮಾಡಿ ಇಲ್ಲ. ಯಾಕಂದ್ರೆ ಅಲ್ಲಿ ಕರ್ಣರೇಖೆ ಅಂತ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಅದು ಪೆಟ್ಟು ಬೀಳುತ್ತೆ. ಕರ್ಣರೇಖೆಗೆ ಪೆಟ್ಟು ಬಿದ್ದಾಗ ನೈಋತ್ಯದ ಭಾಗ ಮತ್ತೆ ಈಶಾನ್ಯದ ಭಾಗ ತೊಂದರೆಗೊಳಗಾಗುತ್ತೆ. ಅಥವಾ ಮನೆ ಯಜಮಾನ ತನ್ನ ಬಲವನ್ನ ಕಳ್ಕೊಳ್ತಾನೆ, ಅವನಿಗೆ ಬೆನ್ನು ನೋವಿನ ಸಮಸ್ಯೆಗಳು ಬರ್ಬೋದು. ಅಂದ್ರೆ ಒಂಥರ ಏನಾಗುತ್ತೆ, ಸೊಂಟ ಮುರಿದ ಹಾಗೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ಈ ಈ ಕರ್ಣರೇಖೆ ಅಂದ್ರೆ ಈ ಮೂಲೆಗೆ ಸಂಬಂಧಪಟ್ಟ ಏನನ್ನು ಕೂಡ ನೀವು ಮಾಡುವ ಹಾಗಿಲ್ಲ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಈಗ ಪೂರ್ವದ ಭಾಗದಲ್ಲಿ ಬೋರ್ ಬಂದ್ಬಿಡ್ತು ಸರ್, ಪೂರ್ವದ ಭಾಗದಲ್ಲಿ ಎಕ್ಸಾಕ್ಟ್ ಪೂರ್ವ ಬರ್ಬೇಕಾದ್ರೆ ಡಿಗ್ರಿ ವೈಸ್ ನೋಡ್ಕೊಳ್ಳಿ ಅದನ್ನ, ಓಕೆನಾ. ಎಕ್ಸಾಕ್ಟ್ ಪೂರ್ವ ಬರಬೇಕು. ನೀವು ಕಂಪಾಸ್ ಅನ್ನು ಇಟ್ಕೊಂಡಾಗ 90 ಡಿಗ್ರಿ ಇಲ್ಲಿ ಬರಬೇಕು. 90 ಡಿಗ್ರಿ ಬಂದಾಗ ಎಕ್ಸಾಕ್ಟ್ ಪೂರ್ವ ಆಗುತ್ತೆ. 90 ಡಿಗ್ರಿ ಬಂತು, ಅಲ್ಲಿನೇ ಬಾವಿ ಇದೆ ಅಂದಾಗ, ಅಲ್ಲಿನೇ ಬೋರ್ ಇದೆ ಅಂದ್ರೆ ನೀವೇನ್ ಮಾಡ್ಬೋದು, ನಿಮಗೆ ಕ್ರಿಸ್ಟಲ್ ಸಿಗುತ್ತೆ, ಯೆಲ್ಲೋ ಸಿಟ್ರಿನ್ ಸಿಗುತ್ತೆ ನಿಮಗೆ. ಯೆಲ್ಲೋ ಸಿಟ್ರಿನ್ ಸಣ್ಣ ಸಣ್ಣ ಕ್ರಿಸ್ಟಲ್ ಬರುತ್ತೆ. ಅದನ್ನೊಂದು 10 ಕಿಲೋ ಏನಾದ್ರು ತರಿಸಿ, 10 ಕಿಲೋ ತರಿಸಿ, ಅಥವಾ 5 ಕಿಲೋ ಆದ್ರೂ ತರಿಸಿ, ಪರವಾಗಿಲ್ಲ. ಸೊ ಏನ್ ಮಾಡ್ಬೇಕು, ಒಂದು ಅರ್ಧ ಅಡಿ ಬಾವಿಯ ಸುತ್ತ ಅರ್ಧ ಅಡಿ ಅಗದು ನೀವು ಅದನ್ನ ಕ್ರಿಸ್ಟಲ್ ಅನ್ನ ನೀವು ಅಲ್ವಾ, ನಿಮ್ಗೆ ನೋಡ್ಕೊಳ್ಳಿ ನಿಮ್ಮ ಎಷ್ಟು ದೊಡ್ಡ ಬಾವಿ ಇದೆ, 5 ಕಿಲೋ ಸಾಕ, 10 ಕಿಲೋ ಸಾಕ ನೋಡ್ಕೊಳ್ಳಿ, ಅಷ್ಟನ್ನ ಹಾಕಿ ಅದಕ್ಕೆ ಮಣ್ಣು ಮುಚ್ಚಿಬಿಡಿ ಅಂತ ಹೇಳ್ತೇನೆ. ಸೊ ಇದರಿಂದ ಏನಾಗುತ್ತೆ, ಆ ಕ್ರಿಸ್ಟಲ್ಸ್ ಅಂದ್ರೆ ಯೆಲ್ಲೋ ಕಲರ್ ಏನ್ ಮಾಡುತ್ತೆ, ನೀರನ್ನ ಹೋಲ್ಡ್ ಮಾಡುತ್ತೆ, ತುಂಬಾ ನಿಮ್ಮ ದುಡ್ಡನ್ನ ಖರ್ಚು ಮಾಡಕ್ಕೆ ಬಿಡಲ್ಲ. ಅದರ ಜೊತೆಗೆ ಪೂರ್ವ ದಿಕ್ಕಿನಲ್ಲಿ ಅದು ವಾಯುತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ವಾಯುತತ್ವ ವನಸ್ಪತಿಯನ್ನ ಬೆಳೆಸಲಿಕ್ಕೆ ಬೇಕಾಗಿದ್ದು ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಇನ್ನಲ್ಲಿ ಟಾಯ್ಲೆಟ್ ನಿಮಗೆ ಆ ಬೋರ್ ಬಂದ್ಬಿಡ್ತು, ಅದರ ಸುತ್ತ ಕೂಡ ನೀವೇನ್ ಮಾಡ್ಬೋದು, ಅದರ ಸುತ್ತ ಕೂಡ ನೀವು ಬಹಳ ವಿಶೇಷ ರೀತಿಯಲ್ಲಿ ನೋಡಿ, ಅಲ್ಲಿ ಹಾಕುವಾಗ ಅದಕ್ಕೊಂದು ಕ್ರಮ ಇದೆ. ಅಂದ್ರೆ ಅದನ್ನ ರೌಂಡ್ ಶೇಪ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ರೌಂಡ್ ಶೇಪ್ ಇಲ್ಲಿ ಸ್ವಲ್ಪ ತೊಂದರೆನೆ. ಪೂರ್ವ ದಿಕ್ಕಲ್ಲಿ ರೌಂಡ್ ಶೇಪ್ ಬರೋದು ಒಳ್ಳೆ ಲಕ್ಷಣ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ ರೌಂಡ್ ಶೇಪ್ ಒಂದು ಗಡಿಯಾರ ಹಾಕೊಂಡೆ ಅಂದಾಗ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಉಂಟು. ಪೂರ್ವ ದಿಕ್ಕಲ್ಲಿ ರೌಂಡ್ ಶೇಪ್ ಬರುವ, ಅದರಿಂದಾಗಿ ಇಲ್ಲಿ ಬಾವಿ ಉಂಟು, ಅದನ್ನ ರೆಕ್ಟಾಂಗಲ್ ಶೇಪ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳಿ. ರೆಕ್ಟಾಂಗಲ್ ಶೇಪ್ ಅಲ್ಲಿ ಹಾಕೊಳ್ಳಿ ಅಂದ್ರೆ ಆಯತಾಕಾರದಲ್ಲಿ ಹಾಕೊಳ್ಳಿ. ಇಲ್ಲಿ ಕೂಡ ಆಯತಾಕಾರದಲ್ಲಿ ಹಾಕೊಳ್ಳಿ, ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯ. ಅದು ಸ್ಕ್ವೇರ್ ಶೇಪ್ ಕೂಡ ಪರವಾಗಿಲ್ಲ, ಆಯತಾಕಾರ ಇದ್ರೂ ಕೂಡ ಪರವಾಗಿಲ್ಲ. ಯಾವುದೇ ಕಾರಣ ಕೂಡ ರೌಂಡ್ ಶೇಪ್ ಅಲ್ಲಿ ಅದನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಸೊ ಯೆಲ್ಲೋ ಕಲರ್ ಸಿಟ್ರಿನ್, ಯೆಲ್ಲೋ ಸಿಟ್ರಿನ್ ಹಾಕೊಂಡಾಗ ಖಂಡಿತ ಅಲ್ಲಿಂದ ಆ ಒಂದು ನೀರಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಹಣಕಾಸಿನ ಹೊರಗೆ ಹೋಗ್ತಾ ಉಂಟು, ಪೋಳಾಗ್ತಾ ಉಂಟು, ಅದಕ್ಕೆ ಬೇರೆ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ಖಂಡಿತ ಮಾಡಿ ನೋಡಿ. ಆದ್ರೂ ಕೂಡ ಕೊನೆಗೆ ಹೇಳ್ತೇನೆ, ಎಕ್ಸ್ಪರ್ಟ್ಸ್ ಅನ್ನ ಭೇಟಿ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವಾಗೆ ಮಾಡ್ಕೊಂಡಾಗ ತೊಂದರೆಗಳಂತೂ ಖಂಡಿತ ಇಲ್ಲ, ನೀವು ಮಾಡ್ಕೊಳ್ಬಹುದು, ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ತೊಂದರೆ ಇಲ್ಲ. ಆದ್ರೂ ಕೂಡ ಎಕ್ಸ್ಪರ್ಟ್ ಅನ್ನ ಭೇಟಿ ಮಾಡೋದು ಅತ್ಯುತ್ತಮವಾದ ಲಕ್ಷಣ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಮೇಲೆ ವಾಯುವ್ಯ ಭಾಗ, ಓಕೆನಾ, ಇಟ್ಸ್ ಅ ವೆರಿ ಡೇಂಜರ್. ಓಕೆ, ಇಲ್ಲಿ ಈ ವಾಯುವ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಈ ಬಾವಿ ಅಥವಾ ಬೋರ್ ಇದನ್ನ ಹಾಕೊಳ್ಳಿಕ್ಕಿಲ್ಲ. ಇದು ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ, ಓಕೆನಾ. ಸೊ ಬಹಳ ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ ಇದು ನಿಮ್ಮ ಸಾಧಾರಣ ಮಟ್ಟಿಗೆ ಎದೆಯನ್ನೇ ಸೀಳುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಮೊನ್ನೆ ಅಷ್ಟೇ ಬ್ಯಾಂಗ್ಳೂರಿಗೆ ಹೋಗಿ ಬಂದೆ ನಾನು. ಆವಾಗ ಒಂದು ಜಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಅಲ್ಲಿ ವಾಯುವ್ಯ ದಿಕ್ಕಲ್ಲಿ ಏನ್ ಮಾಡಿದ್ದಾರೆ, ಬೋರ್ ಹಾಕೊಂಡಿದ್ದಾರೆ. ಸೊ ಬೋರ್ ಯಾವಾಗ ಹಾಕೊಂಡಿದ್ದಾರೆ ಆ ಕೂಡ್ಲೇನೆ ಆ ಮನೆಯ ಯಜಮಾನಿಗೆ ಹಾರ್ಟ್ ಅಟ್ಯಾಕ್ ಬಂದು ತೀರ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ವಾಯುವ್ಯ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಬಾವಿ ಮತ್ತೆ ಬೋರ್ ಬರುವ ಹಾಗಿಲ್ಲ. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಬಂದ್ರೆ ಅಂತ ಸಮಸ್ಯೆ ಇಲ್ಲ. ಆದ್ರೂ ಕೂಡ ನಿಮ್ಮ ದುಡ್ಡಿಯಲ್ಲಿ ಹೋಗುತ್ತೆ, ಬೇರೆಯವರಿಗೆ ಕೊಟ್ಟು ಬಿಡ್ತೀರಾ. ಬೇರೆಯವ್ರಿಗೆ ಅಂದ್ರೆ ಹೊರಗಿನ ವ್ಯಕ್ತಿಗಳಿಗೆ ದುಡ್ಡನ್ನ ಕೊಟ್ಟು ನೀವು ಸಿಕ್ಕಾಕೊಳ್ಳುವಂತ ಸಾಧ್ಯತೆ ತೀರಾ ಜಾಸ್ತಿ ವಾಯುವ್ಯದಲ್ಲಿ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಬಂದಾಗ. ಯಾವುದೇ ಕಾರಣಕ್ಕೆ ಇಲ್ಲಿ ಬೋರ್ ಬಂತು ಅಥವಾ ಬಾವಿ ಬಂತು ಅದಕ್ಕೆ ಪರಿಹಾರಗಳು ಇಲ್ಲ ಅಂತ ಹೇಳ್ತೇನೆ. ಪರಿಹಾರ ಮಾಡೋದು ಅಷ್ಟು ಸುಲಭ ಅಲ್ಲ, ಅದು ಆಗುವುದು ಕೂಡ ಇಲ್ಲ. ಅಲ್ಲಿ ಯಾವುದೇ ಕಾರಣಕ್ಕೂ ಬೋರ್ ಪಾಯಿಂಟ್ ಆಗಲಿ ಬಾವಿಯನ್ನಾಗ್ಲಿ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಹೋಗಬೇಡಿ. ನಿಮ್ದೇ ಮನೆ ಆದ್ರೆ ನೀವು ಮಾಡಬೇಡಿ, ಬಾಡಿಗೆ ಮನೆ ಆದ್ರೆ ನೀವು ಅಲ್ಲಿಗೆ ಹೋಗಬೇಡಿ, ಅಷ್ಟೇ ವಿಷಯ, ಬೇರೇನಿಲ್ಲ ಅಂತ ಹೇಳಿದ್ರೆ ಬಹಳ 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 ಫೇವರಬಲ್ ಆಗುತ್ತೆ. ಓಕೆನಾ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಸಾಧಾರಣ ಮಟ್ಟಿಗೆ ನಾನು ಈ ಒಂದು ಅಲ್ವಾ, ಇದು ನೋಡಿ, ಇದರಲ್ಲಿ ಬಹಳಷ್ಟು ವಿಷಯಗಳಿವೆ ನಿಮ್ಗೆ ತಿಳಿಸಿ ಹೇಳಲಿಕ್ಕೆ. ಅದು ಒಂದೇ ಇದರಲ್ಲಿ ಮುಗಿಯುವಂತದ್ದಂತೂ ಖಂಡಿತ ಅಲ್ಲ. ಹೇಳಿದಷ್ಟು ಆಗ್ತಾ ಹೋಗುತ್ತೆ. ಇನ್ನು ಎಲ್ಲೆಲ್ಲಿ ಏನೇನು ಬಂದಾಗ ಹಣಕಾಸಿನ ತೊಂದರೆಗಳು ಹೇಗಾಗ್ಬೋದಲ್ವಾ. ಆದ್ರೂ ಕೂಡ ತಕ್ಕ ಮಟ್ಟಿಗೆ ಒಂದು 4-5 ಪಾಯಿಂಟ್ ಅಲ್ಲಿ ಹೇಳಿಕೊಟ್ಟಿದ್ದೇನೆ ನಿಮ್ಗೆ. ಸೊ ನಿಮ್ಮ ಮನೆಯಲ್ಲಿದ್ರೆ ಅದಕ್ಕೆ ನೋಡಿ, ನೀವು ಅದನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಉಂಟಾ ಅಥವಾ ಇಲ್ಲ, ಯಾರನ್ನಾದ್ರೂ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಆದ್ರೂ ಕೂಡ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯತೆ ಉಂಟಾ. ಪರಿಹಾರ ಅಂತ ಎಲ್ಲದಕ್ಕೂ ಇದ್ದೇ ಇರುತ್ತೆ, ಇಲ್ಲ ಅಂತೇನಿಲ್ಲ. ಅದು ಕೆಲವು ವಿಚಾರದಲ್ಲಿ ಪರಿಹಾರಗಳೇ ಇರಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಾಸ್ತುವನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ವೇದಿಕ ವಾಸ್ತು ಅಂತ ಹೇಳಿದಾಗ ಸ್ಟ್ರಕ್ಚರಲ್ ಲೆವೆಲ್ ಅಲ್ಲಿ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮತ್ತೆ ಹೋಗಿ ಸರಿ ಮಾಡ್ತೇನೆ ಅಂದಾಗ ವೇದಿಕ ವಾಸ್ತುವಿನಲ್ಲಿ ಅದು ಸಾಧ್ಯ ಇಲ್ಲ. ಅದಕ್ಕೆ ಮಹಾವಾಸ್ತುವಿನ ಟೆಕ್ನಿಕ್ಸೇ ಬೇಕಾಗುತ್ತೆ. ಬೇರೆ ಯಾವುದೇ ಟೆಕ್ನಿಕಲ್ ಅದನ್ನ ಸರಿ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಇದು ನನ್ನ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾ ಇದ್ದೇನೆ, ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಓಕೆನಾ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೆಲ್ಲ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಅಂದ್ರೆ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿದೆ. ಬೆಲ್ ಐಕಾನ್ ಪ್ರೆಸ್ ಮಾಡಿ, ತುಂಬಾನೇ ಫೇವರೇಬಲ್ ಆಗುತ್ತೆ. ಹೊಸ ಟೆಕ್ನಿಕಲಿ ವಿಡಿಯೋಸ್ಗಳನ್ನ ರಿಲೀಸ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡಿಯೇ ಮಾಡ್ತೇನೆ. ಯಾಕಂದ್ರೆ ನನ್ನ ಯಾವುದೇ ವಿಡಿಯೋಸ್ ಏನಿರ್ತದೆ ಅದು ಪ್ರಾಕ್ಟಿಕಲ್ ನಾಲೆಜ್ ಮೇಲೇನೆ ಡಿಪೆಂಡ್ ಆಗಿರ್ತದೆ, ಸುಮ್ಮನೆ ಅಂತೂ ಖಂಡಿತ ಇರೋದಿಲ್ಲ. ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ. ಇನ್ನು ನೀವು ಜ್ಯೋತಿಷದ ಬಗ್ಗೆ ಬಹಳಷ್ಟು ವಿಡಿಯೋಸ್ಗಳನ್ನ ರಿಲೀಸ್ ಮಾಡ್ಬೇಕಂತಿದ್ದೇನೆ. ಅದಕ್ಕೋಸ್ಕರ ಈಗಿಂದೀಗಲೇ ಈ ಮೂಮೆಂಟ್ ಅಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನಕ್ಕೆ ಇದನ್ನ ಹಂಚಲಿಕ್ಕೆ ಪ್ರಯತ್ನ ಮಾಡಿ. ನೀವು ಇಷ್ಟಪಡುವವರ
ಜೊತೆಗೂ ಇದನ್ನು ಹಂಚಿಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ. ಸದಾಕಾಲ ನಮಗೆ ಸಹಕಾರ ಕೊಡ್ತಾ ಇರಿ ಅಂತ ಹೇಳ್ತೇನೆ. ಅಷ್ಟು ಹೇಳ್ತಾ ನಾವೇನ್ ಮಾಡೋಣ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲಾ ಮಹನೀಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಯ್.